ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗ ಹೇರ್ ಆಯಿಲ್, ಕೋ ಪವರ್ಡ್ ಬೈ ಟಿಎಸ್ಎಸ್ ಟೈಗರ್ ಸುಪಾರಿ ಅಡಕೆ ಪುಡಿ ಮತ್ತು ಅಗರಬತ್ತಿ ಪಾರ್ಟ್ನರ್ ಮೋಕ್ಷ ಅಗರಬತ್ತಿ. ವೀಕ್ಷಕರೇ, ಪ್ರತಿದಿನದಂತೆ ಇವತ್ತು ಸಹ ನಮ್ಮ ಗುರುಜಿಯವರು ಕಾರ್ಯಕ್ರಮದಲ್ಲಿ ಇದ್ದಾರೆ. ಪ್ರತಿದಿನದಂತೆ ಇವತ್ತು ಸಹ ಶ್ರಾವಣ ಮಾಸದ ವಿಶೇಷ ವಿಚಾರಗಳನ್ನು ಗುರುಜಿಯವರಿಂದ ತಿಳ್ಕೊಳ್ಳೋಣ. ಇವೆಲ್ಲವನ್ನ ತಿಳಿಯೋದಕ್ಕೂ ಮುಂಚೆ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಶ್ರೀಯುತರು ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ವಿದ್ಯಾ ಪ್ರವೀಣರು, ಹಾಗೇನೇ ಚಕ್ಷುರ್ಮತಿ ವಿದ್ಯಾ ಪಂಡಿತರು. ಅವರೇ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಹಾಗಾದ್ರೆ ಬನ್ನಿ, ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗುರುಜಿಯವರು ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ. ನಮಸ್ಕಾರಮ್ಮ. ವೀಕ್ಷಕರೇ, ಇದು ಶ್ರಾವಣ ಮಾಸದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಹಾಗಾದ್ರೆ ಬನ್ನಿ ಪ್ರಾರಂಭ ಮಾಡೋಣ. ಗುರುಜಿ, ಇವತ್ತು ಬುಧವಾರ. ನಿನ್ನೆ ಅಷ್ಟೇ ನೀವು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರಿ, ಇವತ್ತಿನ ದಿನ ಬೆಳಿಗ್ಗೆ 8 ಗಂಟೆಯಿಂದ 9:30ವರೆಗೆ ಸಹೋದರಿಯರ ಮನೆಗೆ ಹೋಗ್ತೀನಿ ಅಂತ. ನಮ್ಮ ಕರ್ನಾಟಕದ ಹೆಣ್ಮಕ್ಳೆಲ್ಲ ನಿಮ್ಮ ಅಕ್ಕ ತಂಗಿಯರು ಅಂತಾನೆ ಹೇಳ್ಬೋದು. ಹಾಗೇನೆ ಗುರುಜಿ, ಮತ್ತೊಂದು ವಿಷಯ ಏನು ಅಲ್ಲಮ್ಮ, ಅದು ಹಾಗೆ ಹೇಳಬೇಕು. ಹೌದು, ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟೋದೇ ಒಂದು ಸೌಭಾಗ್ಯ. ಕನ್ನಡ ನಾಡಲ್ಲಿ ಹುಟ್ಟೋದು ಸೌಭಾಗ್ಯ. ಅದರಲ್ಲಿ ಇಷ್ಟು ಜನ ಅಭಿಮಾನಿ ದೇವರುಗಳ ಸಂಪಾದನೆ ಮಾಡೋದಿದೆಯಲ್ಲ, ಅದನ್ನೂ ಸೌಭಾಗ್ಯ. ಬಹುಶಃ ಈ ಭಾಗ್ಯ ಯಾರಿಗುಂಟೋ ಯಾರಿಗಿಲ್ವೋ. ನನಗಂತೂ ಈ ಭಾಗ್ಯ ಸಿಕ್ಕಿದ್ದು ನನ್ನ ತಂದೆ ತಾಯಿ ಆಶೀರ್ವಾದ, ಜೊತೆಗೆ ನೀವೆಲ್ಲ ನನ್ನ ಮೇಲೆ ಇಟ್ಟಿರ್ತಕ್ಕಂಥ, ಇಡೀ ರಾಜ್ಯದ ಜನತೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ಸದಾ ನಾನು ಋಣಿಯಾಗಿರ್ತೇನೆ. ಹಾಗೇನೆ ಗುರುಜಿ, ಇನ್ನೊಂದು ವಿಷಯ ಇದೆ. ಇವತ್ತು ವಿಶ್ವ ಛಾಯಾಗ್ರಾಹಕರ ದಿನ ಗುರುಜಿ. ನಾವು ವೀಕ್ಷಕರನ್ನ ನೋಡೋದಾಗ್ಲಿ ಅಥವಾ ವೀಕ್ಷಕರು ನಮ್ಮನ್ನ ನೋಡೋದಾಗ್ಲಿ ಕ್ಯಾಮ್ರಾ ಕಣ್ಣಿಂದ ಮಾತ್ರ ಸಾಧ್ಯ. ಹಾಗಾಗಿ ನಿಮ್ಮ ಮೂಲಕನೇ ನಮ್ಮ ಛಾಯಾಗ್ರಾಹಕರಿಗೆಲ್ಲ ಶುಭಾಶಯ ಕೋರೋಣವಾ. ಖಂಡಿತಮ್ಮ. ಪ್ರತಿಯೊಬ್ಬ ಛಾಯಾಗ್ರಾಹಕರು, ಅದರಲ್ಲೂ ಈ ಒಂದು ಛಾಯಾಗ್ರಾಹಕರು ಏನೋ ಒಂದು ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಗಳಾಗಲಿ ಅಥವಾ ಅದನ್ನೆಲ್ಲ ಏನು ಕಂಡುಹಿಡಿದಿರ್ತಕ್ಕಂತಹ ಪುಣ್ಯಾತ್ಮರು ಯಾರಿದ್ದಾರೆ ಅವರ ಮತ್ತು ಇವತ್ತಿನ ಛಾಯಾಗ್ರಾಹಕರ ಕುಟುಂಬಕ್ಕೂ ಸಹಿತ ಪ್ರತಿಯೊಬ್ಬರಿಗೂ ತಾಯಿ ಭುವನೇಶ್ವರಿಯ, ರಾಜರಾಜೇಶ್ವರಿಯ ಸಂಪೂರ್ಣ ಅನುಗ್ರಹ ಆಗಲಿ. ಪ್ರತಿಯೊಬ್ಬರ ಪರಿವಾರದಲ್ಲೂ ಯಶಸ್ಸಿರಲಿ. ಹಾಗೆ ನಾಗರ ಪಂಚಮಿಯ ಶುಭಾಶಯಗಳನ್ನು ಹೇಳ್ತಾ, ಎಲ್ಲ ಅಕ್ಕ ತಂಗಿಯರ ಮನೆಗೆ ನಾನು ಬಂದಾಯಿತು. ಇನ್ನು ನನಗಾಗಿ ನೀವೇನು ತಂದಿದ್ದೀರಿ ಹುಡುಗರೆ? ನಾನಂತೂ ನಿಮ್ಮನ್ನು ಒಳ್ಳೆಯದಾಗಲಿ, ಸದಾ ನೀವಿರ್ತಕ್ಕಂತಹ ಮನೆಗಳಲ್ಲಿ ನೆಮ್ಮದಿಯಾಗಿರಲಿ, ನಗುಮುಖವಾಗಿರಲಿ, ಸಂತೋಷವಾಗಿರಲಿ ಅಂತ ನಾನು ಹರಿಸ್ತಾ ಇದ್ದೇನೆ. ನೀವು ಅದೇ ಪ್ರಕಾರ ನಮ್ಮ ಈ ಕಾರ್ಯಕ್ರಮ ಜೊತೆಗೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ನೀವು ಅಂದುಕೊಳ್ಬೇಕಾದ್ದು, ನೀವು ಸಂಕಲ್ಪ ಮಾಡಬೇಕಾದಿಷ್ಟೇ. ನಾನೊಬ್ಬರು ಚೆನ್ನಾಗಿದ್ದರೆ ಸಾಲದು, ನನ್ನ ಪರಿವಾರ ಚೆನ್ನಾಗಿರಬೇಕು, ನನ್ನ ರಾಜ್ಯದ ರೈತಾಪಿ ವರ್ಗದವರು ಚೆನ್ನಾಗಿರಬೇಕು. ಹಾಗೆ ಪ್ರತಿ ಕ್ಷಣ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳಿದ್ರೂ ಆ ಸಮಸ್ಯೆನ ಹೆದರಿಸುವಂಥ ಶಕ್ತಿ ಕೊಡಪ್ಪ ಅಂತ ಭಗವಂತನ ಪ್ರಾರ್ಥಿಸಬೇಕು. ಹಾಗೆ ನಾಗೇಂದ್ರನ ಆರಾಧನೆಯಾಗುತ್ತೆ. ಇವತ್ತು ನಾಗೇಂದ್ರನ ಆರಾಧನೆ ಬಹಳ ವಿಶೇಷವಾದ್ದು. ನಾಗರ ಆರಾಧನೆ ಇವತ್ತು ವಿಶೇಷವಾದ್ದರಿಂದ ಎಲ್ಲೆಲ್ಲಿ ನಾಗರ ಪೂಜೆಗಳು, ನಾಗೇಂದ್ರನ ಆರಾಧನೆ ಇರುತ್ತೋ ಅದೆಲ್ಲವನ್ನು ಸಹಿತ ಇವತ್ತು ದರ್ಶನ ಮಾಡೋದು ಸಹಿತ ಅಷ್ಟೇ ವಿಶೇಷವಾದ್ದು. ಅಂತಹ ಪುಣ್ಯದ ಕೆಲಸ ಸಹಿತ. ನಾಗರ ಪಂಚಮಿ ಅಂದರೆ ಗಂಡ್ಮಕ್ಳು ಪ್ರತಿಯೊಬ್ಬ ಅಣ್ಣ ತಮ್ಮಂದರು ಅವರ ಅಕ್ಕ ತಂಗಿಯರ ಮನೆಗೆ ಹೋಗಿ ಬೆನ್ನು ತೊಳಸ್ಕೊಳ್ತಕ್ಕಂಥದ್ದು, ಬೆನ್ನು ಮತ್ತು ಹೊಟ್ಟೆ ತಣ್ಣಗೆ ಮಾಡಿಕೊಳ್ಳುವಂತಹ ಪದ್ಧತಿ. ಅಂತಹ ಪದ್ಧತಿ ಆದ್ದರಿಂದ ನಾಡಿನಾದ್ಯಂತ, ರಾಜ್ಯದಾದ್ಯಂತ, ದೇಶ ವಿದೇಶಗಳಲ್ಲೂ ಎಲ್ಲೆಲ್ಲಿ ನಮ್ಮ ಹಿಂದೂ ಸಂಪ್ರದಾಯವನ್ನು ಹೆಚ್ಚಾಗಿ ಆರಾಧನೆ ಮಾಡ್ತಾರೋ ನಮ್ಮಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗೂ ಸಹಿತ ಒಂದಿಷ್ಟು ವಿಶೇಷತೆ ಇದೆ ನೋಡಿ. ಹಾವಿಗೆ ಆದ್ಯತೆ ಇದೆ, ಆನೆಗೆ ಆದ್ಯತೆ ಇದೆ, ಇಲಿಗೆ ಆದ್ಯತೆ ಇದೆ, ಹಾಗೆ ಕುದುರೆಗೆ ಆದ್ಯತೆ ಇದೆ, ವರಹಸ್ವಾಮಿಗೆ ಆದ್ಯತೆ ಇದೆ. ವರಹ ಅಂದರೆ ಹಂದಿ, ಅದಕ್ಕೂ ಸಹಿತ ಆದ್ಯತೆ ಇದೆ. ಹೀಗೆ ಪ್ರತಿಯೊಂದು ಸಹಿತ ನಾವು ಪ್ರಾಣಿಗಳನ್ನೂ ಪ್ರೀತಿಸ್ತೀವಿ, ಪ್ರಾಣಿಗಳನ್ನು ದೇವರು ಅಂತ ಪೂಜಿಸ್ತೀವಿ. ಹಾಗೆ ಪಕ್ಷಿಗಳಲ್ಲಿ ಗರುಡ ಪಕ್ಷಿನೂ ಪ್ರೀತಿಸ್ತೀವಿ, ನವಿಲನ್ನು ಪ್ರೀತಿಸ್ತೀವಿ, ಇನ್ನೂ ಸಾಕಷ್ಟು ಪಕ್ಷಿಗಳನ್ನು, ಕಾಗೆಯನ್ನು ಸಹಿತ ಪ್ರೀತಿಸ್ತೀವಿ, ಪೂಜಿಸ್ತೀವಿ, ಭಯಪಡ್ತೀವಿ. ಜೊತೆಗೆ ಇನ್ನೂ ಹೇಳಬೇಕಂದ್ರೆ ನಾವು ಕಾತುರದಿಂದ ಕಾಯ್ತೀವಿ. ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ ಅನ್ನ ಆಹಾರವನ್ನಿಟ್ಟಾಗ ಆ ಒಂದು ಕಾಕಾಸುರ ಅಂದರೆ ಕಾಗೆಗಳು ಬಂದು ಆಹಾರವನ್ನು ಮುಟ್ಟದಿರಿದ್ರೆ ಮನಸ್ಸು ಬಹಳ ನೋವುತ್ತೆ. ಅಂದರೆ ನಮ್ಮ ಮನಸ್ಥಿತಿ ನಾವು ಹೇಗೆಲ್ಲ ಒಗ್ಗಿಸ್ಕೊಂಡಿದ್ದೀವಿ ನೋಡಿ. ಅದರಿಂದ ಜಲಚರಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಅಥವಾ ಭಗವಂತ ಈ ಒಂದು ಭೂಮಿ ಮೇಲೆ ಏನೆಲ್ಲ ಸೃಷ್ಟಿಸಿದ್ದಾನೋ ಅದೆಲ್ಲವೂ ಸಹಿತ ಈ ಮಾನವ ಸಂಕುಲನ, ಮಾನವರು ಪ್ರತಿಯೊಬ್ಬರನ್ನು ಸಹಿತ ನಾವು ಪ್ರೀತಿಸಬೇಕು.
ಪ್ರತಿಯೊಬ್ಬರಲ್ಲೂ ಪ್ರೀತಿ ವಿಶ್ವಾಸನ ನೋಡಬೇಕು. ನಾನೊಬ್ಬ ಬದುಕಿದ್ರೆ ಸಾಲದು, ಅಥವಾ ನನ್ನ ಹೆಂಡತಿ ಮಕ್ಕಳು ಬದುಕಿದ್ರೆ ಸಾಲದು, ಅಥವಾ ನನ್ನ ಪರಿಸರ ಸುಂದರವಾಗಿದ್ದರೆ ಸಾಲದು, ಅಥವಾ ನಾನೊಬ್ಬ ಖುಷಿಯಾಗಿದ್ದು ಸಮೃದ್ಧಿಯಾಗಿದ್ದರೆ ಸಾಲದು. ನಾನು, ನನ್ನ ಸುತ್ತಮುತ್ತ ಇರತಕ್ಕಂಥ ಪರಿಸರ, ಈ ಸುಂದರವಾದ ಪ್ರಪಂಚ, ಪ್ರತಿಯೊಬ್ಬರಲ್ಲೂ ಸಹಿತ ಇರ್ತಕ್ಕಂತಹ ನೋವುಗಳು ಆಚೆ ಹೋಗಿ ಒಂದು ಸುಖ, ಸಂತೋಷ, ನೆಮ್ಮದಿ ಸಿಗೋಕ್ಕಾಗಿ ನಮ್ಮೆಲ್ಲರ ಪ್ರಯತ್ನ ಬೇಕು. ಅಂತಹ ಒಂದು ಐಕ್ಯತೆಯನ್ನು ಕಾಪಾಡ್ತಕ್ಕಂಥ ಈ ಒಂದು ಶುಭದ ಸಂಕೇತ ನಾಗರ ಪಂಚಮಿ. ನಾಗರ ಪಂಚಮಿ, ನಾಗನ ಆರಾಧನೆ ಎಷ್ಟು ಮುಖ್ಯವೋ ತವರಲ್ಲಿರ್ತಕ್ಕಂತಹ ನಿಮ್ಮ ಅಣ್ಣ ತಮ್ಮಂದರು ಅವರೂ ಸಹಿತ ಅಷ್ಟೇ ಮುಖ್ಯ. ಇವತ್ತಿನ ದಿವಸ ಮದ ಮತ್ಸರವನ್ನು ಬಿಟ್ಟು, ಆಸ್ತಿಯ ಗಲಾಟೆಯನ್ನು ಬಿಟ್ಟು, ಅಥವಾ ಇರ್ತಕ್ಕಂತಹ ವೈಷಮ್ಯವನ್ನು ಬಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಮನೆಗೆ ಹೋಗ್ತಕ್ಕಂಥದ್ದು ಪದ್ಧತಿ. ಆದರೆ ಕೆಲವೊಬ್ಬರ ಮನೆಗಳಲ್ಲಿ ಹಿಂದಿನಿಂದ ಸಾಕಷ್ಟು ವ್ಯಾಜ್ಯಗಳು, ಜಗಳ, ಕದನಗಳು ಏನೋ ಒಂದನ್ನು ಮಾಡಿಕೊಂಡು ಮುಖ ಕೆಡಿಸ್ಕೊಂಡ್ಬಿಟ್ಟಿರ್ತೀರಿ. ಇವತ್ತು ಏನೇ ಆಗಲಿ ನೋಡಿ, 3 ದಿವಸದ ಬದುಕು, ಇದನ್ನೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ. ಮನುಷ್ಯ ಬದುಕೋದು 3 ದಿವಸ. ಆ 3 ದಿವಸದಲ್ಲಿ ಜಗಳ, ಕದನ, ವ್ಯಾಜ್ಯ, ಕದನ ಅಂದ್ಕೊಂಡು ಆಚೆ ಹೊರಟೋಗ್ಬಿಟ್ರೆ ಅದಕ್ಕೆ ಅರ್ಥ ಇಲ್ಲ. ಏನೇ ಇರಲಿ, ಇವತ್ತೆಲ್ಲವನ್ನು ಮರಿಬೇಕು, ಎಲ್ಲರ ಮನೆಗೂ ಹೋಗಿ ಬರಬೇಕು. ಇಂತಹದ್ದು ಅಕಸ್ಮಾತ್ ಇವತ್ತು ಹೋಗ್ಲಿಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಗಣಪತಿ ಹಬ್ಬ ಇದೆ. ಆ ಗಣಪತಿ ಹಬ್ಬದ ದಿವಸನಾದರೂ ಅಕ್ಕ ತಂಗಿಯರ ಮನೆಗೆ ಹೋಗಿ ಬರೋಂತಹದ್ದು ಒಂದು ಪದ್ಧತಿ. ಯಾಕೆಂದರೆ ದೂರಭಾರ ಇದ್ದಾಗ ಹೋಗ್ಲಿಕ್ಕೆ ಆಗಿಲ್ಲ ಅಂತ, ನೀವು ಹೋಗೋಕೆ ಆಗದಿದ್ರೂ ಪರವಾಗಿಲ್ಲ, ಒಂದು ಫೋನ್ ತೊಗೊಂಡಾದರೂ ಫೋನಲ್ಲಿ ಮಾತಾಡಿ, ಆ ಕ್ಷೇಮ ಸಮಾಚಾರವನ್ನು ವಿಚಾರಣೆ ಮಾಡಿ, ಒಬ್ರಿಗೊಬ್ಬರು ಮಾತಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೋಪ ಅಂತಕ್ಕಂಥದ್ದು, ವೈಷಮ್ಯ ಅಂತಕ್ಕಂಥದ್ದು, ಅಥವಾ ಒಬ್ಬರನ್ನೊಬ್ಬರು ಮಾತಾಡಿದರೆ ನಿಷ್ಠೂರವಾಗಿರ್ತಕ್ಕಂತಹದ್ದು ಇದು ಬೇಡ. ನಿಷ್ಠೂರವಾಗಿದ್ದು ಅಪ್ಪಿತಪ್ಪಿ ಏನಾದರೂ ಹೆಚ್ಚು ಕಮ್ಮಿ ಆಗೋಗ್ಬಿಟ್ರೆ ಜೀವನ ಪರ್ಯಂತ ನೀವು ಕೊರಗ್ತೀರಿ. ಅಯ್ಯೋ, ನಾನು ಮಾತಾಡಲಿಲ್ವಲ್ಲ, ನಾನು ಈ ತರಹ ನೋವುಪಟ್ಟನಲ್ಲ. ಇವತ್ತು ಪ್ರತಿಯೊಬ್ಬ ಅಕ್ಕ ತಂಗಿರು ಸಹಿತ ಅಪೇಕ್ಷೆ ಪಡ್ತಕ್ಕಂಥದ್ದು ನನ್ನ ಅಣ್ಣ ತಮ್ಮಂದ್ರ ಮನೆಗೆ ಬರಲಿ. ಯಾಕೆಂದರೆ ವರ್ಷದುದ್ದಕ್ಕೂ ಬರಲಿ ಅಂತ ಯಾರು ಅಪೇಕ್ಷೆ ಪಡೋದಿಲ್ಲ. ಇಂತಹ ಹಬ್ಬ ಹರಿದಿನಗಳು, ಇದು ಭಾರತೀಯ ಸಂಸ್ಕೃತಿನಲ್ಲಿ ಇಂತಹ ಒಂದು ವಿಶೇಷತೆ ಇರತಕ್ಕಂಥ ಹಬ್ಬ. ಕನಿಷ್ಠ ಪಕ್ಷ ನಮ್ಮಲ್ಲಿ ಹಬ್ಬಗಳಿದೆ, ಒಂದೊಂದಕ್ಕೊಂದೊಂದು ಅರ್ಥ ಇದೆ. ಇಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಹಿರಿಯರು. ಆದರೆ ಈ ಸಂಪ್ರದಾಯವನ್ನು, ಈ ಪದ್ಧತಿಯನ್ನು ಯಾರೂ ಅಳಿಸಬಾರದು. ಈ ಪದ್ಧತಿಗೆ ಮತ್ತಷ್ಟು ನಾವು ನೀರು ಹಾಕಿ ಪೋಷಿಸಬೇಕು, ಅದನ್ನು ವೃದ್ಧಿಸಬೇಕು, ಅದರಲ್ಲಿ ಹೆಚ್ಚಿನ ರೀತಿಯ ಅಭಿವೃದ್ಧಿಯನ್ನು ಕಾಣಬೇಕು. ಆ ಸಂತಸವನ್ನು, ಸಮೃದ್ಧಿಯನ್ನು ನಮ್ಮ ಮನೆ ಮಕ್ಕಳಿಗೂ ಸಹಿತ ತಿಳಿಸಿ ಹೇಳಬೇಕು. ಇವತ್ತು ನಾವು ನಡ್ಕೊಳ್ಳುವಂಥ ರೀತಿಯೇ ನಾಳೆ ದಿವಸ ನಮ್ಮ ಮಕ್ಕಳು ನಡೀತಕ್ಕಂಥದ್ದು. ಇವತ್ತು ನಾವು ಆ ಬಾಂಧವ್ಯವನ್ನು ತೋರಿಸ್ತಿಲ್ಲ ಅಂದರೆ ನಮ್ಮ ಮನೆ ಮಕ್ಕಳು ಆ ಬಾಂಧವ್ಯವನ್ನು ಮರೀತಾರೆ. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಈ ಪ್ರೀತಿ ವಿಶ್ವಾಸನ ನೋಡಿ ಅವರು ಪಾಠ ಕಲಿತಾರೆ. ಬರೀ ಪುಸ್ತಕದಲ್ಲಿರ್ತಕ್ಕಂತಹ ಬದನೆಕಾಯಿ ಪಾಠ ಕಲಿಸಿದ್ರೆ ಸಾಲದು. ಈ ಸಂಪ್ರದಾಯವಾದಂತಹ ಸಂಸ್ಕೃತಿಯ, ಸಂಪ್ರದಾಯದ, ನಮ್ಮ ಹಿಂದೂ ಧರ್ಮದ, ಸನಾತನ ಧರ್ಮದಲ್ಲಿರ್ತಕ್ಕಂತಹ ಧರ್ಮದ ತಳಹಾದಿಯಲ್ಲಿ ಏನಿದೆ ಅದನ್ನು ಮಕ್ಕಳಿಗೆ ಉಣಬಡಿಸಬೇಕು. ಆ ಮಕ್ಕಳು ಅದರಲ್ಲಿ ಪ್ರಜ್ಞಾವಂತರಾಗಬೇಕು. ಹಾಗಿದ್ದರೆ ಮಾತ್ರವೇ ಮನೆಯ ಸಂಪ್ರದಾಯ, ಸಂಸ್ಕೃತಿ, ಹಿರಿಯರ ಮೇಲೆ ಇರ್ತಕ್ಕಂತಹ ಗೌರವ, ಮನೆಯಲ್ಲಿರ್ತಕ್ಕಂಥ ಹಬ್ಬ ಹರಿದಿನದ ವಿಶೇಷತೆ, ಇದೆಲ್ಲದರ ಅರಿವು ನಮ್ಮ ಮನೆ ಮಕ್ಕಳಿಗೆ ಮುಟ್ಟುತ್ತೆ. ಒಳ್ಳೆಯದಾಗಲಿ. ವೀಕ್ಷಕರೇ, ಅನ್ನದಾತು ಸುಖೀ ಭವ ಅನ್ನುವಂಥ ಒಂದು ಶ್ರೇಷ್ಠವಾದ ವಾಕ್ಯ ಹೊಂದಿದೆ. ಈ ವಾಕ್ಯ ಕೇವಲ ವಾಕ್ಯವಾಗಿ ಅಷ್ಟೇ ಇರದೆ ಅಕ್ಷರಶಃ ಕಾರ್ಯಗತವಾಗಬೇಕು. ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ರೈತನ ಏಳಿಗೆಯಿಂದಲೇ ರಾಷ್ಟ್ರದ ಏಳಿಗೆ ಸಾಧ್ಯ ಅನ್ನೋ ಮಾತಲ್ಲಿ ಯಾವುದೇ ಸಂದೇಹ ಇಲ್ಲ. ಪ್ರಸ್ತುತ ರೈತರ ಆತ್ಮಹತ್ಯಾ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರೋದನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ನಮ್ಮ ಗುರುಗಳು ತಮ್ಮದೇ ಆಶ್ರಮದಲ್ಲಿ ರೈತರಿಗೆ ಒಳ್ಳೆಯದಾಗಲಿ ಅನ್ನುವ ಸದುದ್ದೇಶದೊಂದಿಗೆ ಹಮ್ಮಿಕೊಂಡಿರುವಂತಹ ಮಹತ್ ಕಾರ್ಯ ಮಹಾಯಾಗ, ಅದುವೇ ಶ್ರೀ ರುದ್ರ ನಾರಾಯಣ ಮಹಾಯಾಗ. ಅನ್ನದ ಋಣವನ್ನು ತೀರಿಸೋದಕ್ಕೆ ನಾವು ಸಾಧ್ಯವೇ ಇಲ್ಲವಾದರೂ ಕನಿಷ್ಠ ಪಕ್ಷ ಆ ರುದ್ರನಾರಾಯಣರಲ್ಲಿ ನಮ್ಮ ರೈತ ಅಣ್ಣ ತಮ್ಮಂದಿರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಆದರೂ ಸಲ್ಲಿಸಬಹುದು ಅಲ್ವಾ? ಈ ಯಾಗದ ವಿವರಗಳನ್ನು ನಾನೀಗ ನೀಡ್ತಾ ಹೋಗ್ತೀನಿ. ರುದ್ರನಾರಾಯಣ ಮಹಾಯಾಗ ನಡೆಯೋದಕ್ಕೆ ಇನ್ನು 3 ದಿನಗಳು ಬಾಕಿ ಇದೆ. ಬರುವ ಭಾನುವಾರ 23ನೇ ತಾರೀಕು ನಮ್ಮ ಗುರುಜಿಯವರ ಆಶ್ರಮ, ಕನಕಪುರ ರಸ್ತೆ, ಆರೋಹಳ್ಳಿ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠ. ಕಾರ್ಯಕ್ರಮದ ವಿವರಗಳು ಈ ರೀತಿ ಇದೆ. ಬೆಳಿಗ್ಗೆ 9 ಗಂಟೆಗೆ ವಿಘ್ನ ನಿವಾರಕ ಶ್ರೀ ವಿಘ್ನೇಶ್ವರ ಮತ್ತು ಭೂದೇವಿಯ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಗುರುಜಿಯವರು ನೆರವೇರಿಸುತ್ತಾರೆ. ನಂತರ ನಾಡಿನ ರೈತ ಬಾಂಧವರೊಂದಿಗೆ ಜನಜಾಗೃತ ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ. ಅದಾದ ಮೇಲೆ ಯಾಗಶಾಲೆ ಪ್ರವೇಶ, ಪುಣ್ಯಾಹ, ನಾಂದಿ, ಕಲಶ ಸ್ಥಾಪನೆ, ಗಣಪತಿ ಸಮೇತ ಸಮಸ್ತ ಪರಿವಾರ ದೇವತಾ ಪೂಜಾವಾಹನೆ, ಗೋಪೂಜೆ, ಅನ್ನಬ್ರಹ್ಮ ಹೋಮ, ಪರ್ಜನ್ಯ ಶಾಂತಿ ಹೋಮ, ಅತಿರುದ್ರ ಹೋಮ, ಪ್ರಸನ್ನ ನಾರಾಯಣ ಹೋಮದೊಂದಿಗೆ ವಿವಿಧ ಹೋಮಗಳನ್ನು ಕೂಡ ನೆರವೇರಿಸಲಾಗುತ್ತೆ. ಇದಾದ ನಂತರ ಶ್ರೀ ರುದ್ರನಾರಾಯಣ ಮಹಾಯಾಗದ ಪೂರ್ಣಾಹುತಿ ನೆರವೇರುತ್ತೆ. ತದನಂತರ ವೇದ ಬ್ರಹ್ಮರ್ಷಿ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಂದ ನೊಂದ ಅನ್ನದಾತನ ಭವಿಷ್ಯ ಭರವಸೆಯತ್ತ ಮೂಡಿಸುವ
ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಇರುತ್ತೆ. ಇದಾದ ನಂತರ ಮಹಾಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತೆ. ಬನ್ನಿ ನಾವೆಲ್ಲರೂ ಒಟ್ಟಾಗಿ ಆ ರುದ್ರನಾರಾಯಣರಲ್ಲಿ ನಮ್ಮ ರೈತ ಅಣ್ಣ ತಮ್ಮಂದರಿಗಾಗಿ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಸಲ್ಲಿಸೋಣ ಅಂತ ಹೇಳ್ತಾ, ಗುರುಜಿ ಈಗಷ್ಟೇ ನೀವು ಹೇಳ್ತಾ ಇದ್ರಿ ಏನೇನು ದ್ವೇಷ ಇದ್ರು ಇವತ್ತಿನ ದಿನ ಅಣ್ಣಂದಿರೋ ತಂಗಿನ ಮನೆಗೆ ಹೋಗಬೇಕು ಅಂತ ಹೇಳ್ತಾ ಇದ್ರಿ. ಹೌದಮ್ಮ, ಅಣ್ಣ ತಂಗಿಯರ ಬಾಂಧವ್ಯ, ಅಕ್ಕ ತಮ್ಮಂದರ ಬಾಂಧವ್ಯ ಅದು ಯಾವತ್ತಿಗೂ ಸಹಿತ ನಶಿಸಬಾರದು. ಬರುತ್ತೆ, ಸಾಮಾನ್ಯಕ್ಕೆ ಕಷ್ಟ ಸುಖ ಯಾರಿಗೂ ತಪ್ಪಿದ್ದಲ್ಲ. ಹಾಗೆ ಸಾಕಷ್ಟು ಇಟ್ಕೊಂಡಿರ್ತಾರೆ, ಒಂದಲ್ಲ ಒಂದು ವೈಷಮ್ಯಗಳು ಏನೋ ಒಂದು ತರಹ ಇದ್ದೇ ಇರುತ್ತೆ. ಏನೇ ಇರಲಿ ಎಲ್ಲವನ್ನು ಮರೆತು ಇವತ್ತಿನ ದಿವಸ ಆ ಪ್ರೀತಿ ವಿಶ್ವಾಸದ ಕಡೆ ಸ್ವಲ್ಪ ನಿಮ್ಮ ಮನಸ್ಸು ಹೋಲ್ಬೇಕು. ಮನಸ್ಸೋತು ನೀವು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿ ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿರಿ. ಹಾಗೆ ಪ್ರತಿಯೊಬ್ಬರ ಮನೆಗಳಲ್ಲೂ ಸಹಿತ ಇವತ್ತಿನ ದಿವಸ ಸಂತಸದಿಂದ ಇವತ್ತು ನೀವು ಹಬ್ಬವನ್ನು ಆಚರಣೆ ಮಾಡ್ತಿದ್ದೀರಿ. ಅದರಲ್ಲೂ ನಾಗದೇವರ ಪ್ರಾರ್ಥನೆ ಆಗಬೇಕು. ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಆ ಹುತ್ತಕ್ಕೆ ಪೂಜೆ ಮಾಡಿ ಹುತ್ತದಿಂದ ಒಂಚೂರು ಹುತ್ತದ ಅಂದರೆ ಸಾಧ್ಯವಾದಷ್ಟು ಇಲ್ಲಿ ಇನ್ನೊಂದು ಕಿವಿ ಮಾತಿದೆ, ಹುತ್ತದ ಕೊಳವೆಗಳಲ್ಲಿ ಯಾರು ಹಾಲನ್ನಾಗಲಿ ತುಪ್ಪವನ್ನಾಗಲಿ ಅಥವಾ ಸಕ್ಕರೆ ಆಗಲಿ ಬೆಲ್ಲದ ಪುಡಿ ಆಗಲಿ ಇಂತಹದ್ದನ್ನು ಹಾಕಬೇಡಿ. ಹುತ್ತದ ಒಳಗೆ ಹಾವು ವಾಸಿಸ್ತಾ ಇದ್ದರೆ ಅಲ್ಲಿ ಹಾವು ವಾಸಸ್ಥಳ ಅದು, ಆದರೆ ಹಾವು ಅದರಲ್ಲಿದ್ದರೆ ನೀವು ಹಾಕ್ತಕ್ಕಂಥ ಹಾಲು ತುಪ್ಪ ಅಥವಾ ಅಕ್ಕಿ ಹಿಟ್ಟಿನ ಪುಡಿ ಅಥವಾ ಭತ್ತದ ಹರಳು ಅಥವಾ ಬೆಲ್ಲದ ಪುಡಿ ಸಕ್ಕರೆ ಪುಡಿ ಇಂತಹದ್ದನ್ನು ಹಾಕೋದ್ರಿಂದ ಇರುವೆಗಳು ಸಾಕಷ್ಟಾಗತ್ತೆ. ಇರುವೆಗಳು ಚೀಮೆಗಳು ಜಾಸ್ತಿ ಆಗಿ ಅಲ್ಲಿ ಹಾವಿಗೆ ತೊಂದರೆ ಕೊಡುತ್ತೆ. ಅದರಿಂದ ಯಾವತ್ತೂ ಹಾವು ಹಾಲು ಕುಡಿತಕ್ಕಂಥದ್ದಾಗಲಿ ಅಥವಾ ನೀವು ಕೊಡ್ತಕ್ಕಂಥ ಪದಾರ್ಥಗಳನ್ನು ತಿಂತಕ್ಕಂಥದ್ದಲ್ಲ. ಹಾವಿಗೆ ತನ್ನದೇ ಆದಂಥ ಆಹಾರ ಪದ್ಧತಿಗಳಿದೆ. ಭಗವಂತ ಒಂದೊಂದು ಪ್ರಾಣಿ ಪಕ್ಷಿಗಳಿಗೆ ಅದರದೇ ಆದಂಥ ಆಹಾರ ಪದ್ಧತಿಗಳನ್ನು ಇಟ್ಟಿದ್ದಾನೆ. ಒಂದೊಂದು ಆಹಾರ ಒಂದೊಂದು ಪ್ರಾಣಿಗಳಿಗೆ ಮೀಸಲಾಗಿದೆ, ಅದರದೇ ಆದಂತಹ ನೈವೇದ್ಯ ಅದು ತಗೊಳ್ಳುತ್ತೆ. ಆದರೆ ನೀವು ವರ್ಷಕ್ಕೊಮ್ಮೆ ಅದನ್ನು ಪೂಜಿಸಬೇಕು, ಅದರ ಆಶೀರ್ವಾದ ತೆಗೆದುಕೊಳ್ಬೇಕು, ಅಥವಾ ನಮ್ಮ ಧಾರ್ಮಿಕತೆಗೆ ಬೇಕಾದಂಥ ಒಂದಿಷ್ಟು ಅನುಷ್ಠಾನ ಬೇಕೇ ವಿನಃ ನನ್ನಿಂದ ಅಥವಾ ನಾವು ಮಾಡ್ತಕ್ಕಂಥ ಅನುಷ್ಠಾನದಿಂದ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಬಾರ್ದು. ಅದರಿಂದ ಕೊಳವೆಗಳಿಗೆ ಹಾಲು ಹಾಕಬೇಡಿ. ಅದರ ಪಕ್ಕದಲ್ಲಿ ಅಂದರೆ ಆ ಒಂದು ಸುತ್ತ ಜಾಗ, ಆ ಹುತ್ತದ ಸುತ್ತಮುತ್ತ ಇರ್ತಕ್ಕಂಥ ಸ್ಥಳದಲ್ಲಿ ಹಾಲಿಗೆ ನೀವು ಸ್ವಲ್ಪ ಹಾಲು ಹಾಕಿದ್ರೆ ಅಲ್ಲಿ ತಣವಾಗುತ್ತೆ. ಅಂದರೆ ಮೇಲ್ಭಾಗ ಇರ್ತಕ್ಕಂಥ ಸಿಹಿ ಅಂಶನ ಇರುವೆಗಳು ತಿಂದರೂ ಸಹಿತ ಕೊಳವೆ ಒಳಗಡೆ ಆ ಇರುವೆಗಳು ಹೋಗುದಿರ ಅಲ್ಲಿ ಹಾವು ತೊಂದರೆ ಆಗೋದಿಲ್ಲ. ಹಾಗೆ ತಣವಿರುತ್ತೆ, ಆ ತಣವಿರ್ತಕ್ಕಂಥ ಸ್ಥಳದಲ್ಲೇ ಹಾವು ಇರ್ತಕ್ಕಂಥದ್ದು. ಯಾವ ಭೂಮಿನಲ್ಲಿ ತಣು ಜಾಸ್ತಿ ಇರುತ್ತೋ ಹುತ್ತ ಒಳಗಡೆನೂ ಸಾಕಷ್ಟು ಆಳವಾಗಿ ಹೋಗಿರುತ್ತೆ, ಮೇಲ್ಭಾಗ ಕೊಳವೆಗಳು ಬಂದಿರುತ್ತೆ. ಆ ಸುತ್ತ ಇರ್ತಕ್ಕಂತಹ ಒಳಗಡೆ ಇರ್ತಕ್ಕಂತಹ ತಣುವಿನ ಅಂಶ ಎಲ್ಲಿರುತ್ತೋ ಅಲ್ಲಿ ಹಾವು ವಾಸಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಆ ಸುತ್ತಮುತ್ತ ಸ್ವಲ್ಪ ಹಾಲು ತುಪ್ಪ ಹಾಕಿ ಪ್ರಾರ್ಥನೆ ಮಾಡಿ, ಅಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ಇಂತಹ ಒಂದು ತಪ್ಪನ್ನು ಮಾಡಕ್ಕೆ ಹೋಗಬೇಡಿ. ಹಾಗೆ ಆ ಹುತ್ತದ ಮಣ್ಣನ್ನು ತಂದು, ಆ ಮಣ್ಣಿನಲ್ಲಿ ಬಹಳ ಶಕ್ತಿ ಇದೆ. ಹುತ್ತದ ಮಣ್ಣಿನಲ್ಲಿ ಅಪಾರವಾದ ಶಕ್ತಿ. ಆ ಶಕ್ತಿ ಏನಂಬತಕ್ಕಂಥದ್ದನ್ನು ಮುಂದೊಂದು ದಿವಸ ನಿಮಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೇನೆ. ಆ ಹುತ್ತದ ಮಣ್ಣಿನ ಪ್ರಸಾದ ಇವತ್ತು ತರಬೇಕು. ತಂದು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಸಹಿತ, ಅದರಲ್ಲೂ ನಿಮ್ಮ ಅಣ್ಣ ತಮ್ಮಂದರು ಬೆನ್ನು ತೊಳಸ್ಕೊಳ್ಳುವಾಗ ಬರಬೇಕಾದರೂ ಅವರ ಎರಡೂ ಕಿವಿಗಳಿಗೆ, ಕಣ್ಣಿನ ರೆಪ್ಪೆ ಮೇಲೆ ಮತ್ತು ಗಂಟ್ಲತ್ರ ಮತ್ತು ಎದೆಗೂಡು ಮಧ್ಯಭಾಗದಲ್ಲಿ ಎರಡೂ ಅಂಗೈಗಳಿಗೆ ಈ ತರಹ ಆ ಒಂದು ಮಣ್ಣಿನ ಪ್ರಸಾದವನ್ನು ಹಚ್ಚಬೇಕು. ಅದರಲ್ಲೂ ಬೆನ್ನಿಗೂ ಮತ್ತು ಹೊಟ್ಟೆಗೂ ಹಚ್ಚೋದು ಬಹಳ ವಿಶೇಷ. ಕಣ್ಣಿನ ರೆಪ್ಪೆ, ಏಕೆಂದರೆ ಸುಬ್ರಹ್ಮಣ್ಯೇಶ್ವರನಿಗೆ ವಿಶೇಷವಾದ್ದು ಅಂದರೆ ಆತ ನಮ್ಮನ್ನು ಕಾಪಾಡ್ತಕ್ಕಂಥದ್ದು. ನಮ್ಮ ಕಿವಿಯಾಗಲಿ ಕಣ್ಣಾಗಲಿ ಏನಾದರೂ ತೊಂದರೆಗಳು ಬಂದರೆ ಫಸ್ಟ್ ನಾವು ಪ್ರಾರ್ಥನೆ ಮಾಡಬೇಕಾದ್ದು ಸುಬ್ರಹ್ಮಣ್ಯೇಶ್ವರನಿಗೆ, ಅಂದರೆ ನಾಗದೇವರಿಗೆ. ಅದರಿಂದ ಹುತ್ತದ ಮಣ್ಣು ಬಹಳ ಶ್ರೇಷ್ಠವಾದ್ದು. ಅಂತಹ ಹುತ್ತದ ಮಣ್ಣನ್ನು ಮನೆಗೆ ಪ್ರಸಾದ ತರಬೇಕು. ತಂದು ಮನೆಯಲ್ಲಿರ್ತಕ್ಕಂತಹ ಎಲ್ಲರಿಗೂ ಆ ಪ್ರಸಾದವನ್ನು ಕೊಡಬೇಕು. ಇನ್ನು ಕೆಲವರು ಮನೆಗಳಲ್ಲಿ ಹಸಿ ತಂಬಿಟ್ಟು ಮಾಡೋ ಪದ್ಧತಿ ಇದೆ. ಆ ಹಸಿ ತಂಬಿಟ್ಟನ್ನು ಸಹಿತ ನಾಗೇಂದ್ರನಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸಬೇಕು. ಇದು ಇವತ್ತಿನ ಅನುಷ್ಠಾನ. ಇವತ್ತಿನ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಮಾಡಿ. ಇನ್ನು ಪಂಚಾಂಗ ಶ್ರವಣ, ರಾಶಿಫಲದತ್ತ ಗಮನ ಕೊಡೋಣ. ಯಾಕೆಂದರೆ ನಿನ್ನೆ ರಾಶಿಫಲ ಕೇಳಿಲ್ಲ, ಇವತ್ತು ಹೇಗಿದೆಯಪ್ಪ ಅನ್ನೋ ಆಲೋಚನೆ ಈಗಾಗಲೇ ಸಾಕಷ್ಟು ಜನದಿದೆ. ಅದರಿಂದ ಇವತ್ತು ರಾಶಿಫಲ ತಪ್ಪಿಸೋದಿಲ್ಲ. ರಾಶಿಫಲವನ್ನು ಶುರು ಮಾಡೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ಜೊತೆಗೆ ನಾಗದೇವರ ಆರಾಧನೆ ಇವತ್ತು ಬಹಳ ವಿಶೇಷ. ರಾಜ್ಯದ ದೇಶದ ಎಲ್ಲೆಲ್ಲಿ ನಾಗನ ಆಲಯಗಳಿದೆಯೋ, ನಮ್ಮ ಭಾಗದಲ್ಲಿ ಕಲ್ಲು ನಾಗರಿಗೆ ನಾವು ಪೂಜಿಸ್ತೀವಿ. ಇದು ಮತ್ತೊಂದು ರಾಜ್ಯದಲ್ಲಿ ನಿಜವಾದ ನಾಗರಗಳನ್ನೇ ಮನೆಗೆ ಕರ್ಕೊಂಡು ಬರ್ತಾರಂತೆ. ನಿಜವಾದ ನಾಗರ ಹಾವುಗಳನ್ನು, ಅದಕ್ಕೇನು ಹಲ್ಲಲ್ಲಿ ವಿಷ ಕಿತ್ತಿರೋದಿಲ್ಲ, ಏನಿಲ್ಲ, ಅಂಥ ಹಾವುಗಳು ತಂದು ಇವತ್ತಿನ ದಿವಸ ಅಂಥ ಹಾವುಗಳ ಜೊತೆ ಆಟ ಆಡ್ತಾರೆ. ಅಂಥ ಹಾವುಗಳಿಗೆ ಪೂಜೆ ಮಾಡ್ತಾರೆ. ಆ ಹಾವುಗಳನ್ನು ಮಕ್ಕಳಿಗೆ ಸುತ್ತಾರೆ, ಮಕ್ಕಳ ಕುತ್ತಿಗೆಗೆ ಹಾಕ್ತಾರಂತೆ. ಅದನ್ನು ನೋಡಿ ಮನೇಲಿರ್ತಕ್ಕಂಥ ಹಿರಿಯರು ಸಂತೋಷ ಪಡ್ತಾರಂತೆ. ಜೊತೆಗೆ ಆ ಹಾವುಗಳು ಸಹಿತ ಇವತ್ತಿನ ದಿವಸ ಯಾರನ್ನೂ ಕಚ್ಚೋದಿಲ್ವಂತೆ. ಆ ಒಂದು ಪ್ರಾಂತ್ಯದಲ್ಲಂತೂ ಹಾವುಗಳ ಜೊತೆನೇ ಆಟ ಆಡ್ತಾರೆ ಇವತ್ತು.
ಏನು ದೈವಲೀಲೆಯೋ ಅಥವಾ ಇವತ್ತು ಆ ಹಾವುಗಳಿಗೆ ಏನು ಯಾವ ತರಹ ಇರುತ್ತೋ ಅದಂತೂ ಸತ್ಯ ಗೊತ್ತಿಲ್ಲ. ನಾವು ಹಾವನ್ನ ಸಾಧ್ಯವಾದಷ್ಟು ಎಲ್ಲರೂ ನಾಗರಕಲ್ಲು ಪೂಜೆ ಮಾಡ್ತೀವಿ. ಎಲ್ಲೆಲ್ಲೂ ಇವತ್ತು ದಿವಸ ಹೆಣ್ಣುಮಕ್ಕಳು ಪ್ರತಿಯೊಬ್ಬರು ಹೋಗಿ ನಾಗರಕಲ್ಲು ಹುತ್ತಕ್ಕೆ ಸುತ್ತ ಹಾಕಿ ಪೂಜೆ ಮಾಡ್ತಾ ಇರ್ತಾರೆ. ಹುತ್ತದಿಂದ ಒಂದು ಹಾವು ಆಚೆ ಬಂದರೆ ಸುತ್ತಮುತ್ತ ಇರ್ತಕ್ಕಂಥವ್ರೆಲ್ಲ ಒಂದೇ ಕಡೆ ಕಿತ್ಕೊಂಡು ಓಡ್ತಾ ಇರ್ತಾರೆ. ಅಂದರೆ ನಮಗೆ ಭಯ ಇದೆ. ಆದರೆ ನಮ್ಮ ಭಯ ಅಲ್ಲಿರ್ತಕ್ಕಂತಹ ನಾಗರಿಗೆ ತೊಂದರೆ ಆಗಬಾರ್ದು. ಅದರಿಂದ ನಾವು ಮಾಡ್ತಕ್ಕಂತಹ ಅನುಷ್ಠಾನ ನಮ್ಮ ಶ್ರೇಯಸ್ಸಿಗಾಗಿ ನಾವು ಮಾಡಬೇಕಾದ್ರೆ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಮಾಡುವಂತಹ ವಿಧಾನ ನಮಗೆ ಬೇಡ. ಸಾಧ್ಯವಾದಷ್ಟು ನಾವು ಹೇಗೆ ಸ್ವತಂತ್ರವಾಗಿ ನೆಮ್ಮದಿಯಾಗಿ ನಾವು ಹೇಗೆ ರಾಜಾರೋಷವಾಗಿ ಹೇಗೆಲ್ಲ ಬದುಕಬೇಕು ಅಂತ ಆಸೆ ಇಟ್ಕೊಂಡು ನಾವು ಯಾವ ರೀತಿ ಬದುಕನ್ನು ಸಾಧಿಸ್ತಾ ಇದ್ದೀವೋ ಅದೇ ಪ್ರಕಾರ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅದರದೇ ಆದಂಥ ಸ್ವತಂತ್ರ ಇದೆ, ಅದರದೇ ಆದಂತಹ ಒಂದು ನೆಮ್ಮದಿಯ ಬದುಕಿದೆ. ಆ ಬದುಕಿಗೆ ನಮ್ಮ ಒಂದು ಅನುಕೂಲಕ್ಕೋಸ್ಕರ ನಮಗೆ ನಾಗೇಂದ್ರ ಒಳ್ಳೇದು ಮಾಡಪ್ಪ, ನಮ್ಮ ಪರಿವಾರ ಒಳ್ಳೇದು ಮಾಡು, ನನಗಷ್ಟು ಚಿನ್ನ ಬೆಳ್ಳಿ ವಸ್ತು ಆಭರಣಗಳನ್ನು ಕೊಡು, ಅಥವಾ ನಮ್ಮ ಮನೆ ಶ್ರೇಯಸ್ಸನ್ನು ನೋಡು ಅಂತ ಹೇಳಿ ಆ ಒಂದು ಪ್ರಾಣಿ ಪಕ್ಷಿಗಳಿಗೆ ನಾವು ತೊಂದರೆ ಕೊಟ್ಟರೆ ನಿಜಕ್ಕೂ ಅದು ನಮಗೆ ಲಾಭ ಅಲ್ಲ. ಅದರಿಂದ ಇನ್ನಷ್ಟು ನಷ್ಟ, ಇನ್ನಷ್ಟು ತೊಂದರೆಗಳೇ ಜಾಸ್ತಿ ಆಗುತ್ತೆ. ಅದರಿಂದ ನಾವು ಮಾಡ್ತಕ್ಕಂಥ ಅನುಷ್ಠಾನಗಳಿಂದ ಯಾವುದೇ ಅನುಷ್ಠಾನ ಆಗಿರ್ಬೋದು, ಅನುಷ್ಠಾನದಿಂದ ಯಾರಿಗೂ ತೊಂದರೆ ಆಗಬಾರ್ದು. ಅದರ ಬಗ್ಗೆ ಎಲ್ಲರಿಗೂ ಎಚ್ಚರಿಕೆ ಇರಲಿ. ಇನ್ನು ರುದ್ರನಾರಾಯಣದ ಯಾಗ, ರುದ್ರನಾರಾಯಣ ಮಹಾಯಾಗದ ಸಮೀಪ ದಿನಗಳು ಬರ್ತಾ ಇದೆ. ಇವತ್ತು ಬುಧವಾರ, ಬೆಳಗ್ಗೆ ಎದ್ದರೆ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನ ಪ್ರತಿಯೊಬ್ಬರು ಸಹಿತ 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರು ಸಹಿತ ಅನುಷ್ಠಾನವನ್ನು ಮಾಡಿ ಅಂತ ಈಗಾಗಲೇ ನಾನೆಲ್ಲರಿಗೂ ತಿಳಿಸಿದ್ದೇನೆ. ಒಂದೇ ಒಂದು ಮಹಾಮಂತ್ರ, ಬೀಜಾಕ್ಷರಿ ಮಂತ್ರ ಶ್ರೀಮಂತಕ್ಕಂತಹದ್ದು, ಅದನ್ನು ಬೆಳಗ್ಗೆ 108, ಸಂಜೆ 108. ನಿಮ್ಮ ರಾಶಿಗೆ ಸಂಬಂಧಪಟ್ಟಂತಹ ಧಾನ್ಯಗಳು ಯಾವುದು ಅದನ್ನು ನಾನು ಹೇಳಿದ್ದೇನೆ. ಹಾಗೆ ಆ ಧಾನ್ಯಗಳನ್ನು ಮನೆಯಲ್ಲೇ ಇಟ್ಟು ಪೂಜೆ ಮಾಡಿ, ಅದನ್ನು ಸಾಧ್ಯವಾದರೆ ನಿಮ್ಮ ರಾಶ್ಯಾಧಿಪತಿಯ ವರ್ಣ ಯಾವುದು ಆ ವರ್ಣ ಅದನ್ನು ತಿಳ್ಕೊಂಡು ಅದರ ಬೇಕಾದಂತಹ ಅದೇ ಕಲರ್ ವಸ್ತ್ರವನ್ನು, ಆ ವಸ್ತ್ರದಲ್ಲಿ ಧಾನ್ಯವನ್ನಿಟ್ಟು ನಾಳೆಯಿಂದ ಬೆಳಗ್ಗೆ ಮತ್ತು ಸಾಯಂಕಾಲ ದೇವ್ರ ಮುಂದೆ ಒಂದು ತುಪ್ಪದ ದೀಪನೋ ನಿಮ್ಮ ಶಕ್ತ್ಯಾನುಸಾರ ಒಂದು ದೀಪ ಹಚ್ಚಿ ಅಲ್ಲಿ ಪ್ರಾರ್ಥನೆ ಶುರು ಮಾಡಿ. ಶ್ರೀಮಂತಕ್ಕಂತಹ ಮಹಾಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ನಿಮ್ಮ ಶ್ರೇಯಸ್ಸನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾಕೆಂದರೆ ಪ್ರಸ್ತುತ ಇರ್ತಕ್ಕಂತಹ ಕೆಲವು ರಾಶಿಗಳವರಿಗೆ ಸಮಸ್ಯೆಗಳ ಸೆರಮಾಲೆ ಇದೆ. ಆದರೆ ರುದ್ರನಾರಾಯಣ ಮಹಾಯಾಗದಲ್ಲಿ ಆದಿತ್ಯಾದಿ ನವಗ್ರಹಗಳಿಗೆ ಪ್ರತ್ಯೇಕವಾದಂತಹ ಅನುಷ್ಠಾನ ಇದೆ. ಅಲ್ಲೂ ಸಹಿತ ಅನುಷ್ಠಾನ ಮಾಡಿಸುವಾಗ ಆ ಒಂದು ಮಹಾಸಂಕಲ್ಪದಲ್ಲಿ ನಿಮ್ಮ ರಾಶಿಗಳನ್ನು ನಾವು ಹೇಳಿಸ್ತೀವಿ. ನಿಮ್ಮ ರಾಶಿಗಳನ್ನು, ನಿಮ್ಮ ರಾಶಿ ನಕ್ಷತ್ರವನ್ನು ಹೇಳ್ಕೊಳ್ಬೇಕು. ಜೊತೆಗೆ ಅಲ್ಲಿ ನಾನು ಹೇಳ್ಕೊಡ್ತಕ್ಕಂತಹ ಮಂಡಲಾಚರಣೆ ಇದೆಯಲ್ಲ ಅದು ಬಹಳ ವಿಶೇಷ. ಪ್ರತಿಯೊಬ್ಬರು ಸಹಿತ ಆ ಒಂದು ರಾಶಿಯ ಮಹಾಯಜ್ಞಕ್ಕೆ ಬರ್ತಕ್ಕಂಥವ್ರು ನಿಮ್ಮ ಮನೆಯಿಂದ ತರಬೇಕಾದಂತಹದ್ದು ಒಂದು ತಟ್ಟೆ, ಅರಿಶಿನ ಕುಂಕುಮ, 2 ದೀಪದ ಸರಳು ಅಥವಾ ದೀಪದ ಒಂದು ಕಂಬಗಳು, ದೀಪ ಹಚ್ಚತಕ್ಕಂಥದಕ್ಕೆ ಬೇಕಾದಂತಹ ಪದ್ಧತಿ ಏನಿದೆಯೋ ಅದನ್ನು ತಂದುಕೊಳ್ಳಿ. ಮಣ್ಣಿನ ಹಣತೆ ಆದರೂ ಪರವಾಗಿಲ್ಲ, 2 ಹಣತೆ ತಂದಿಟ್ಕೊಳ್ಳಿ. ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಬೆಣ್ಣೆ ಏನು ಹಾಕ್ತಿರೋ ಅದೆಲ್ಲ ನಿಮ್ಮದೇ ಜವಾಬ್ದಾರಿ. ಆನಂದ್ ಗುರೂಜಿಯವರ ಆಶ್ರಮದಲ್ಲಿ ಪೂಜೆ ಕೂತ್ಕೊಳ್ಳೋಕ್ಕೆ ಸ್ಥಳ ಇದೆಯೇ ವಿನಃ ಪೂಜೆಗೆ ಅಣಿ ಮಾಡಿಕೊಡೋದಕ್ಕೆ ಖಂಡಿತ ಸಾಧ್ಯವಿಲ್ಲ. ನೀವೇ ಮನೆಯಿಂದ ಬರಬೇಕಾದ್ರೆ ಇಷ್ಟೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಬರ್ಬೇಕು. ಅರಿಶಿನ ಕುಂಕುಮ ತಟ್ಟೆ, ಯಾಕೆಂದರೆ ಯಾವುದೇ ಅನುಷ್ಠಾನಕ್ಕೆ ಹೊರಟರು ಇದು ಬರೀ ಅನುಷ್ಠಾನದ ಪದ್ಧತಿ ಅಲ್ಲ. ಯಾರೇ ಮನೆ ಬಾಗಿಲು ಹೋಗಬೇಕಾದ್ರೂ ಬರಿಗೈಲಿ ಹೋಗಬಾರ್ದು ಅನ್ನೋದೊಂದು ಪದ್ಧತಿ ಇದೆ. ಆ ಪದ್ಧತಿ ಇಲ್ಲೂ ಅದಕ್ಕೆ ಆಚರಣೆ ಬರಬೇಕು. ಅದಕ್ಕೋಸ್ಕರ ಅರಿಶಿನ ಕುಂಕುಮ, ಪಂಚಪಾತ್ರೆ ಉದ್ಧರಣೆ, 2 ದೀಪ, ನಿಮ್ಮ ಮನೆ ದೇವರ ಪ್ರಾರ್ಥನೆ, ಅದಕ್ಕೆ ಬೇಕಾದಷ್ಟು ಒಂದಿಷ್ಟು ಹೂವು, ಹಣ್ಣು, ನೈವೇದ್ಯಕ್ಕೆ ಏನಾರು ಒಂದಿಷ್ಟು. ಸಾಲ ಮಾಡಬೇಡಿ, ಸಾಲ ಮಾಡಿ ನಮ್ಮ ಆಶ್ರಮಕ್ಕೆ ಬರಬೇಡಿ. ನಿಮಗೆ ಯಥಾಶಕ್ತಿ, ನಿಮಗೆ ದೇವರು ಏನು ಶಕ್ತಿ ಕೊಟ್ಟಿದ್ದಾನೋ ಅದರಲ್ಲಿ ಮಾಡಿ. ಅದರಿಂದ ನಿಮಗೆ ಇನ್ನೇನಾದ್ರು ಆಶ್ರಮಕ್ಕೆ ಒಂದಿಷ್ಟು ಸೇವೆ ಮಾಡಿಸ್ಬೇಕಾ, ಅಥವಾ ಅಲ್ಲಿ ನಡೀತಕ್ಕಂಥ ಅನ್ನದಾಸೋಹಕ್ಕೆ ಏನಾದ್ರು ಸೇವೆ ಮಾಡಬೇಕಾ, ಅದಕ್ಕೆ ಅಂತ ಒಂದಿಷ್ಟು ಅಕ್ಕಿ ಕೊಡಬೇಕಾ. ನೀವು 1 kg ಅಕ್ಕಿ ತಂದು ಕೊಟ್ಟರು ಅದು 10 ಜನಕ್ಕೆ ಊಟ ಆಗುತ್ತೆ. ಅದ್ರ ಬಗ್ಗೆನೂ ಒಂದು ಮಾತು ತಿಳಿಸ್ತಿದ್ದೇನೆ. ಆದರೆ ಸಾಲ ಮಾಡೋಕ್ಕೆ ಹೋಗಬೇಡಿ. ಸಾಲ ಮಾಡಿ ನಾನು ಆಶ್ರಮಕ್ಕೆ ತರುವಂಥ ಅವಶ್ಯಕತೆ ಇಲ್ಲ. ನೀವು ನೆಮ್ಮದಿಯಾಗಿ ಬನ್ನಿ, ಪೂಜೆ ಮಾಡಿ ಅದರ ಫಲವನ್ನು, ಸಂಪೂರ್ಣವಾದಂತಹ ಫಲವನ್ನು ಸಿದ್ಧಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಗುರುಜಿ, ಈಗ ಪಂಚಾಂಗ ಶ್ರವಣವನ್ನ ಮಾಡೋಣವಾ? ಹಾಗೇನೆ ನಮ್ಮ ವೀಕ್ಷಕರೆಲ್ಲ ರಾಶಿ ಫಲಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ಖಂಡಿತಮ್ಮ. ಸುಬ್ರಹ್ಮಣ್ಯೋಹಂ ಸುಬ್ರಹ್ಮಣ್ಯೋಹಂ ಸುಬ್ರಹ್ಮಣ್ಯೋ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಶ್ರೀ ಮನ್ಮಥನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 19/8/2015 ಬುಧವಾರ, ಪಂಚಮಿ ಹಸ್ತ ನಕ್ಷತ್ರ. ಇವತ್ತು ನಾಗರ ಪಂಚಮಿ, ಬಹಳ ವಿಶೇಷವಾದಂಥ ದಿನ. ಇವತ್ತು ಸಾಕಷ್ಟು ವಿಶೇಷವಾದಂಥ ಅನುಷ್ಠಾನಗಳನ್ನು, ಪೂಜಾ ಪದ್ಧತಿಗಳನ್ನು ಮತ್ತು ವಿಶೇಷವಾದಂಥ ಆರಾಧನೆಗಳನ್ನು ಎಲ್ಲವನ್ನು ಸಹಿತ ಬಹಳ ಅರ್ಥಗರ್ಭಿತವಾಗಿ ಮಾಡ್ತಾರೆ. ನಾಗನ ಆರಾಧನೆ ಎಷ್ಟು ಮುಖ್ಯವೋ ಶಿವನ ಆರಾಧನೆಯೂ ಅಷ್ಟೇ ಮುಖ್ಯ. ಶಿವನ ಆರಾಧನೆ ಮಾಡಿದ್ರೆ ನಾಗನ ಆರಾಧನೆ ಮಾಡಿದಷ್ಟೇ ಪುಣ್ಯ. ನಾಗದೇವರು ಬರೀ ಶಿವನಿಗಷ್ಟೇ ಅಲ್ಲ, ಮಹಾವಿಷ್ಣುವಿಗೂ ನಾಗ ಮತ್ತು ಶಿವನಿಗೂ, ಇನ್ನು ಗಣಪನಿಗೂ ಅಷ್ಟೇ ವಿಶೇಷ, ಸುಬ್ರಹ್ಮಣ್ಯೇಶ್ವರನಿಗೂ ಅಷ್ಟೇ ವಿಶೇಷ, ಹರಿಹರ ಬ್ರಹ್ಮಾದಿಗಳಿಗೂ ಸಹಿತ ನಾಗನ ಒಂದು ಅನುಷ್ಠಾನ, ನಾಗ ಪ್ರತಿಯೊಬ್ಬರ ಹತ್ರ ಇದ್ದಾನೆ. ಹಾಗೆ ನಾಗದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಬಹಳ ವಿಶೇಷವಾದಂಥ ದಿನ ನಾಗರ ಪಂಚಮಿ. ನಾಗರ ಪಂಚಮಿನ ನಮ್ಮ ಕಡೆ, ಈ ಕಡೆ ಅಂದರೆ ನಮ್ಮ ಭಾಗದಲ್ಲಿ ನಾಗರ ಪಂಚಮಿ ಒಂದು ಭಾಗದ ಆಚರಣೆ ಇದ್ದರೆ, ಉತ್ತರ ಕರ್ನಾಟಕದ ಕಡೆ ಮತ್ತೊಂದು ವಿಶೇಷವಾಗಿರುತ್ತೆ. ಅಲ್ಲಿ ಜೋಕಾಲಿ ಹಬ್ಬ ಅಂತಲೂ ಹೇಳ್ತಾರೆ. ಇವತ್ತು ಉಯ್ಯಾಲೆ ಮೇಲೆ ಕೂತು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅವರ ಹಬ್ಬ ಆಚರಣೆ ಮಾಡ್ಕೊಳ್ಳೋದು, ಸಿಹಿ ತಿಂಡಿ ತಿನಿಸುಗಳನ್ನು ತಿನ್ನುವಂತಹದ್ದು ಇದು ಅಲ್ಲಿ ಮತ್ತೊಂದು ವಿಶೇಷ. ಹೀಗೆ ಒಂದೊಂದು ಭಾಗಗಳಲ್ಲಿ ದೇಶಾಚಾರ ಪದ್ಧತಿಗಳು ಅಂತ ಹೇಳ್ತಾರೆ. ಒಬ್ಬೊಬ್ಬರ ಮನೆ ಪದ್ಧತಿ, ಒಂದೊಂದು ದೇಶದ ಪದ್ಧತಿ, ಒಂದೊಂದು ರಾಜ್ಯದ ಪದ್ಧತಿಗಳು ಒಂದೊಂದು ಥರ. ಬಟ್ ಏನೇ ಪದ್ಧತಿ ಇದ್ದು, ಏನೇ ದೇಶಾಚಾರಗಳಿದ್ದರೂ ಎಲ್ಲರ ಮನೆಯಲ್ಲೂ ನಗನಗ್ತಾ ಇರಬೇಕು, ನಗುಮುಖ ಇರಬೇಕು, ನಗನಗ್ತಾನೆ ಎಲ್ಲವನ್ನೂ ಸಹಿತ ಸಾಧಿಸ್ಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು ಪ್ರಧಾನವಾದಂಥ ಕಿವಿ ಮಾತು ಇರಲಿ. ಇನ್ನು ದರ್ಪಣಾಂಜನ ರಾಶಿಫಲದತ್ತ ಗಮನ ಹರಿಸೋಣ. ಅಂಬಾ ಮಹಾಲಕ್ಷ್ಮೀ ರಾಜರಾಜೇಶ್ವರಿ ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ನವೋ ರಾತಪದೇ ನವೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರಧಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇ ಭೋಸ್ತು ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸಿನ ಹಾದಿ ನಿಮ್ಮದಾಗಿದೆ. ಮೇಷರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಅಚ್ಚುಕಟ್ಟಾಗಿ ಮಾಡಿ, ಧೈರ್ಯವಾಗಿ ಮಾಡಿ, ಧೈರ್ಯದಿಂದ ಯಾವುದೇ ಕೆಲಸಗಳನ್ನು ಸಾಧನೆ ಮಾಡಿದ್ರೂ ಸಿದ್ಧಿಸ್ಕೊಳ್ತೀರಿ. ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರ ಮಧ್ಯದಲ್ಲಿ, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುವರ್ಗ ಯಾರೊಬ್ಬರ ಹತ್ರ ಆದರೂ ಹಣಕಾಸಿನ ಲೇವಾದೇವಿ, ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ. ಸಾಧ್ಯವಾದರೆ ಇವತ್ತು ಒಂದು ದಿನ ಯಾವುದೇ ಹಣಕಾಸಿನ ವಿಚಾರವಾಗಿ ನೀವು ಕೈಗೆ ಹಾಕ್ದಿರ, ಸ್ವಲ್ಪ ಕಷ್ಟ ಅನಿಸಿದ್ರು ಒಂದು ದಿನದ ಮಟ್ಟಿಗೆ ನೀವು ಮುಂದೂಡತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಹಾಗೆ ಪ್ರಸ್ತುತ ಇರತಕ್ಕಂಥ ದಿನದಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಹೆಗಲೇರುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ದುರ್ಗಾ ಗಣಪತಿಯ ಆರಾಧನೆ ಮಾಡಿ. ದುರ್ಗಾ ಗಣಪತಿನ ಆರಾಧನೆ ಮಾಡೋದ್ರಿಂದ ಮೇಷರಾಶಿಯವರು ನಿಮಗೆ ಬಂದು ಒದಗತಕ್ಕಂಥ ಯಾವುದೇ ಸಮಸ್ಯೆಗಳಿದ್ರೂ ಅದು ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಮೇಷರಾಶಿಯವರು ಕಂದು ಬಣ್ಣದ ಗೋವನ್ನು, ಕಂದು ಬಣ್ಣದ ಹಸುವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಚೆ ಹೊರಡೋದ್ರಿಂದ ಮತ್ತಷ್ಟು ಧೈರ್ಯ, ಮತ್ತಷ್ಟು ಲಾಭ, ಮತ್ತಷ್ಟು ಕೀರ್ತಿ ಸಹಿತ ಇವತ್ತು ನಿಮ್ಗೆ ಸಿಗಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರು, ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿಗೆ ಶುಕ್ರ ವಿಶೇಷ. ಅದರಿಂದ ವೃಷಭ ರಾಶಿಯವರು ಯಾರಿದ್ದೀರಿ, ಅವರು ಶ್ವೇತವರ್ಣದ ವಸ್ತ್ರ ಅವರಿಗೆ ಬಹಳ ವಿಶೇಷವಾಗಿರುತ್ತೆ. ಇವತ್ತು ಶುಕ್ರನಿಗೆ ಸಂಬಂಧಪಟ್ಟಂಥ ಅನುಷ್ಠಾನವೂ ಬೇಕು. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ವೃಷಭ ರಾಶಿಯವರು ಶುಕ್ರನಿಗೆ ಬಹಳ ವಿಶೇಷ. ಶುಕ್ರ ಈ ರಾಷ್ಟ್ರಾಧಿಪತಿ. ಜೊತೆಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡ್ತಕ್ಕಂಥ ಯಾವುದೇ ಪೂಜಾ ಕೈಂಕರ್ಯಗಳಾಗಲಿ ಅಥವಾ ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಆದರೆ ಮಧ್ಯಾಹ್ನ 12 ಗಂಟೆ ನಂತರ ಸ್ವಲ್ಪ ಮನಸ್ಸಲ್ಲಿ ಒಂಚೂರು ಕಸಿಬಿಸಿ ಉಂಟಾಗುತ್ತೆ, ಮನಸ್ಸಲ್ಲಿ ಆತಂಕಕ್ಕೊಳಗಾಗ್ತೀರಿ. ನೀವು ಮಾಡದಿರತಕ್ಕಂತಹ ತಪ್ಪು ಅಪಾದನೆಗಳನ್ನು ಇವತ್ತು ತಲೆ ಮೇಲೆ ತಂದುಕೊಳ್ತೀರಿ.
ವೃಷಭ ರಾಶಿಯವರು ಸಾಧ್ಯವಾದಷ್ಟು ಇವತ್ತು ಮೌನವಾಗಿರ್ತಕ್ಕಂಥದ್ದು, ಮೌನವನ್ನೇ ತಾಳ್ತಕ್ಕಂಥದ್ದು ಬಹಳ ಉತ್ತಮ. ನೀವು ಎಷ್ಟು ಮೌನವಾಗಿರ್ತೀರಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಷ್ಟೇ ಪ್ರಗತಿಯನ್ನು ಕಾಣ್ತೀರಿ. ಇವತ್ತು ಯಾವುದೇ ಸಮಸ್ಯೆ ಬರಲಿ, ಬಂದಂತಹ ಯಾವುದೇ ಸಂಕಷ್ಟಗಳಿದ್ದರೂ ಬಂದದ್ದೆಲ್ಲ ಬರಲಿ, ಶ್ರೀನಿವಾಸನ ದಯ ಹೊಂದಿರಲಿ ಅಂಥೇಳಿ ಧೈರ್ಯದಿಂದ ಇರಬೇಕು. ಹಾಗೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಶ್ರೀಗಂಧದ ಚಕ್ಕೆ ನಿಮ್ಮ ಮನೆಯಲ್ಲಿದ್ದರೆ ಗಂಧವನ್ನು ತೆಗೆದು ಆ ಗಂಧಕ್ಕೆ ಒಂದೆರಡು ಗರಿಕೆಯನ್ನು ಹಚ್ಚಿ ಆ ಗರಿಕೆಯನ್ನು ಗಣಪತಿ ಪಾದದ ಮೇಲೆ ಇಡಿ. ಶ್ರೀಗಂಧ ಗರಿಕೆ ಇದನ್ನು ವೃಷಭ ರಾಶಿಯವರು ಗಣಪತಿಯ ಪಾದದ ಮೇಲೆ ಆ ಗರಿಕೆಯನ್ನು ಇಡೋದ್ರಿಂದ ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳು, ಅನಾರೋಗ್ಯ ತೊಂದರೆಗಳು ಇವೆಲ್ಲವೂ ಸಹಿತ ದೂರ ಆಗುತ್ತೆ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಜೋಪಾನ. ನೀವು ಮೈಮರೆತು ಆ ಸ್ಟವ್ ಆಗಲಿ ಅಥವಾ ಅದಕ್ಕೆ ನಿಮ್ಮ ಅಡಿಗೆ ಮನೆ ಪಾತ್ರೆಗಳು ಅಥವಾ ಅಲ್ಲಿರ್ತಕ್ಕಂಥ ಒಂದು ಕೊಬ್ಬರಿ ತುರಿತಕ್ಕಂಥ ಮಣೆ, ಏನು ಹೇಳ್ತಾರೆ ಅದು, ಕೊಬ್ಬರಿ ಮಣೆ ಆಗಿರ್ಬೋದು ಅಥವಾ ಚಾಕು ಆಗಲಿ, ಇಂಥದ್ದು ಹರಿತವಾದಂತಹ ಪದಾರ್ಥಗಳು, ಇಂಥದ್ದನ್ನು ಮನೆಯೊಳಗೆ ನಿಮ್ಮ ಕಾಲ ಹತ್ರನೂ ಮನೆ ಚಿಕ್ಕದು, ಅಡಿಗೆ ಮನೆ ಚಿಕ್ಕದು ಅಂತ ಅಲ್ಲಲ್ಲೇ ಇಟ್ಕೊಂಡಿರ್ತೀರಿ. ಆತುರದಿಂದ ಗಾಬರಿಯಿಂದ ಬೆಳಗ್ಗೆದ್ದು ಬೇಗ ಕೆಲಸ ಮಾಡಬೇಕು, ಅಥವಾ ಹಬ್ಬದ ಅಡಿಗೆ ಮಾಡಬೇಕು, ಏನೋ ಒಂದು ಆತಂಕಕ್ಕೊಳಗಾಗಿ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳೋಂಥದ್ದಿದೆ. ಭಾಳ ಜೋಪಾನ, ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನೀವೆಷ್ಟೇ ಆಲೋಚನೆ ಮಾಡಿ ನಿಧಾನಕ್ಕೆ ಮಾಡಬೇಕು ಅಂದ್ಕೊಂಡ್ರು ಗಾಬರಿ ಏನೋ ಒಂದು ಮಾಡೋಕ್ಕೆ ಹೋಗಿ ಏನೋ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತೀರಿ. ಜೋಪಾನ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇಡ್ತೀರಿ. ಹಣಕಾಸನ್ನು ಆದಷ್ಟು ಮಟ್ಟಿಗೆ ಇವತ್ತು ನಿಮ್ಮ ಕೈ ಸೇರಿಸ್ಕೊಳ್ತೀರಿ. ಹಾಗೆ ನೀವು ಮಾಡ್ತಾ ಇರತಕ್ಕಂತಹ ಕಾಯಕದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಒಂದು ಯಶಸ್ಸಿನ ಹಾದಿ ನಿಮ್ಮದು. ಜೊತೆಗೆ ಯಾವುದೇ ಕೆಲಸದಲ್ಲಿದ್ದರೂ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಿ ಅದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ನೋಡ್ತಾ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ, ಒಳ್ಳೆಯ ಫಲಗಳು, ಒಳ್ಳೆಯ ಚಿಂತನೆ, ಜೊತೆಗೆ ಗುರುಗಳ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರುತ್ತೆ. ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆದೇವರ ಪ್ರಾರ್ಥನೆ. ಹಾಗೆ ವಯಸ್ಸಾದಂಥ ವೃದ್ಧ ದಂಪತಿಗಳಿಗೆ ಒಂದಿಷ್ಟು ಅನ್ನಪ್ರಸಾದವನ್ನು ಅಥವಾ ಒಂದಿಷ್ಟು ಅವರು ಏನು ಆಹಾರ ಪದ್ಧತಿಗಳು ಇಟ್ಕೊಂಡಿದ್ದಾರೋ ಅದನ್ನು ನೀವು ಕೊಟ್ಟು ಅವ್ರನ್ನ ತೃಪ್ತಿಪಡಿಸೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ, ಮಿಥುನ ರಾಶಿಯವರಿಗೆ ಹೇಳಿದ್ರೆ ಈಗ ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕಿತ್ತು. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಇದೆ. ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಯಾವುದೇ ಕೆಲಸ ಆದರೂ ಯಶಸ್ಸಿನ ಹಾದಿ ನಿಮ್ಮದು. ಒಟ್ಟಾರೆ ಸ್ವಲ್ಪ ನಿಧಾನ ಆದರೂ ಅಥವಾ ಆಗೋದಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರು ಸಂಜೆ ಒಳಗೆ ಆ ಕೆಲಸವನ್ನು ಗೆಲ್ತೀರಿ. ಇವತ್ತು ಬಹಳ ಯಶಸ್ಸಿರತಕ್ಕಂಥ ದಿನ, ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಶಿವನ ಆಲಯಕ್ಕೆ ಹೋಗಿ ಒಂದಿಷ್ಟು ಭಸ್ಮಾರ್ಚನೆ, ಬಿಲ್ವಾರ್ಚನೆ ಮಾಡಿಸಿ, ಅಥವಾ 9 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳಿಗೆ ಒಂದಿಷ್ಟು ಸಿಹಿ ಹಂಚಿ. ಇನ್ನೂ ವಿಶೇಷ ಅಂದರೆ ಕಪ್ಪು ಬಣ್ಣದ ಶ್ವಾನಗಳಿಗೆ ಕರ್ಕಾಟಕ ರಾಶಿಯವರು ನಿಮ್ಮ ಕೈಯಿಂದ ಒಂದಿಷ್ಟು ಬಿಸ್ಕೆಟು, ಬ್ರೆಡ್ಡು, ಬನ್ನು ಹಾಕೋದ್ರಿಂದ ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಾಗಲಿ ಅಥವಾ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಶತ್ರುಗಳಾಗಲಿ ಇವರೆಲ್ಲರೂ ಸಹಿತ ದೂರ ಇಟ್ಕೊಂಡು ನೆಮ್ಮದಿಯಾದಂತಹ ಒಂದು ಕಾಲವನ್ನು ತಾವು ಕಳೀಬಹುದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಶೀತಬಾಧೆಯಿಂದ ನರಳುವಂತಹದ್ದು ಇದೆ. ಸ್ವಲ್ಪ ಜೋಪಾನ. ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಬೇಕು, ಎಚ್ಚರ ಬೇಕು. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳನ್ನಾದರೂ ತುಂಬ ದೊಡ್ಡ ಸಮಸ್ಯೆಗಳಾಗಿ ಅದನ್ನು ತೊಗೊಂಡೋಗ್ಬಿಡ್ತೀರಿ. ಜೋಪಾನ. ಯಾವುದೇ ಕೆಲಸ ಮಾಡಬೇಕಾದ್ರೂ ಎಚ್ಚರ ಬೇಕಾಗುತ್ತೆ. ಎಚ್ಚರ ತಪ್ಪಿದ್ರೆ ಸಮಸ್ಯೆ ಅಂತೂ ಖಂಡಿತ ಕಟ್ಟಿಟ್ಟ ಬುತ್ತಿ. ಜೋಪಾನ ಇರಲಿ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಹನಿ ಜೇನುತುಪ್ಪನ್ನು ನೀರಲ್ಲಿ ಮಿಶ್ರಣ ಮಾಡಿ ಆಹಾರದಲ್ಲಿ ತೆಗೆದುಕೊಳ್ಳಿ. ಉಷ್ಣ ಇರಬೇಕು, ಶೀತ ಆಗಬಾರ್ದು. ಶೀತದಿಂದ ಮತ್ತಷ್ಟು ಆರೋಗ್ಯ ಕೆಡುವಂಥ ಪದ್ಧತಿ ಎದುರಾಗುತ್ತೆ. ಜೋಪಾನ ಇರಲಿ. ಇನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಒಂದಿಷ್ಟು ಚಿಂತನೆ ಬಿಟ್ಟರೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ. ಶ್ರದ್ಧಾಭಕ್ತಿಯಿಂದ ದೇವತಾರಾಧನೆ ಇದೆ. ಜೊತೆಗೆ ಸೂರ್ಯ ನಮಸ್ಕಾರ, ಜೊತೆಗೆ ಮಹಾವಿಷ್ಣು ಪ್ರಾರ್ಥನೆ. ಇವತ್ತಿನ ದಿವಸ ವಿಷ್ಣು ದೇವಾಲಯಗಳಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸೋದ್ರಿಂದಲೂ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಇವತ್ತು ವಿಷ್ಣು ಆಲಯದಲ್ಲಿ ತುಳಸಿ ಅರ್ಚನೆ ಮಾಡಿಸಿ, ಸಾಧ್ಯವಾದರೆ ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಆ ನಾರಾಯಣ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಗರ್ಜನೆ ಬೇಡ,
ಸಾಧ್ಯವಾದಷ್ಟು ಸಾತ್ವಿಕವಾಗಿ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯದನ್ನು ಮಾತಾಡ್ತಾ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡೋದ್ರಿಂದ ಯಶಸ್ಸಿನ ಹಾದಿ ನಿಮ್ಮದು. ಇವತ್ತು ಯಾವುದೇ ಒಂದು ಸಮಸ್ಯೆಗಳಾದರೂ ಸಮಸ್ಯೆ ಅಂತ ತಂದುಕೊಳ್ಳದಿರ ಅದನ್ನು ಸಮಾಧಾನದ ರೀತಿ ಆ ಸಮಸ್ಯೆಗಳನ್ನು ಹೆದರಿಸಿದ್ರೆ ಸಾಕಷ್ಟು ಲಾಭವನ್ನೇ ನೋಡಬಹುದು. ಸಿಂಹರಾಶಿಯಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ಬೀಳೋದು ಏಳೋದು ಆಗ್ಬೋದು, ಅಥವಾ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳೋ ಸಾಂದ್ರತೆ ಎದುರಾಗಿರ್ಬೋದು. ಜೋಪಾನ ಇರಲಿ. ಹಾಗೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳಲ್ಲೂ ಯಶಸ್ಸನ್ನು ಕಾಪಾಡ್ಕೋಬೇಕಾದ್ರೆ ಮಹಾವಿಷ್ಣು ಪ್ರಾರ್ಥನೆ ಬಹಳ ಅಗತ್ಯವಾಗಿದೆ. ಮಹಾವಿಷ್ಣುನ ಪ್ರಾರ್ಥಿಸಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಕೇತು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಒಳ್ಳೆಯ ಅನುಕೂಲ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಯೋಗ ಫಲದಲ್ಲಿ ಬುಧ ಮತ್ತು ಚಂದ್ರ ಇರತಕ್ಕಂಥ ಒಂದು ಆಸ್ಥಾನ ಚೆನ್ನಾಗಿರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಕನ್ಯಾ ರಾಶಿಯವರು ಮೇಲಿಂದ ಮೇಲೆ ಸಮಸ್ಯೆಗಳ ಸೆರೆಮಾಲೆ ನಿಮ್ಮದು. ಆದರೆ ಈಗ ಕಳೆದ ಸ್ವಲ್ಪ ದಿನಗಳಿಂದ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿ ಕಾಣ್ತಿದ್ದೀರಿ. ಹಾಗೆ ಯಾರೊಂದಿಗೆ ವಿರಸವೋ, ಯಾರೊಂದಿಗೆ ಜಗಳ ಕದನವೋ, ಅಥವಾ ಯಾರು ಶತ್ರುಗಳಾಗಿರ್ತಾರೋ ಅಂಥವರು ಸಹಿತ ಇವತ್ತು ಮಿತ್ರತ್ವವನ್ನು ನೋಡ್ತಕ್ಕಂಥದ್ದು, ಸ್ನೇಹವನ್ನು ಬಯಸಿ ಬರ್ತಕ್ಕಂಥದ್ದು, ಅಥವಾ ನಿಮ್ಮೊಂದಿಗೆ ಒಳ್ಳೆ ಮಾತಾಡಿ ಇರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅವರು ಸಹಿತ ಸಹಕರಿಸುವಂಥವ್ರು. ಇಂತಹ ಒಂದು ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಮಾಡಬೇಕಾದ್ರೂ ನಿಮ್ಮ ಮನೆದೇವರ ಪ್ರಾರ್ಥನೆ, ನಿಮ್ಮ ಜನ್ಮ ಕೊಟ್ಟ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಂಡು ಹೊರಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ತುಲಾರಾಶಿಯವರಿಗೆ ಅರ್ಧ ತಲೆನೋವಿಂದ ಒದ್ದಾಡುವಂಥದ್ದಾಗಲಿ, ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಂಡು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮೂಡಿಲ್ದಿರ ಸಮಸ್ಯೆ ತಂದಿಟ್ಕೊಳ್ತೀರಿ. ಆದರೆ ಇವತ್ತು ಅಂತಹ ದೊಡ್ಡ ಸಮಸ್ಯೆಗಳು ಯಾವುದೂ ಅಲ್ಲ. ಹಾಗೆ ಬರ್ತಕ್ಕಂಥ ಸಮಸ್ಯೆಗಳು ಹಾಗೆ ಜಾಸ್ತಿ ತೊಂದರೆ ಕೊಡುವಂಥದ್ದು ಅಲ್ಲ. ಇರೋದನ್ನ ಎಂಥ ಸಮಸ್ಯೆ ಬಂದರೂ ಅರ್ಧ ಗಂಟೆ ಅಥವಾ 1 ಗಂಟೆಗಳಲ್ಲಿ ಆ ಸಮಸ್ಯೆ ತೀರುತ್ತೆ. ಆದರೆ ಬಂದಂತಹ ಸಮಸ್ಯೆ ಆ ಬರಬೇಕಾಗಿರ್ತಕ್ಕಂಥ ಆ ಸನ್ನಿವೇಶದ ಆರ್ಭಟ ಇದೆಯಲ್ಲ, ಅಲ್ಲಿ ನೀವು ಸುಸ್ತಾಗ್ತಾ ಇರ್ತೀರಿ. ಆದರೆ ಒಂದಂತೂ ಸತ್ಯ, ಬಹಳಷ್ಟು ಯೋಗ ಫಲ ಇದೆ, ಗುರುವಿನ ಅನುಗ್ರಹ ಇದೆ. ಇವತ್ತು ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸಿನ ಫಲ ಇದೆ. ಇವತ್ತು ಗಣಪತಿನ ಆರಾಧನೆ ಮಾಡಿ, ದುರ್ಗಾ ಗಣಪತಿನ ಆರಾಧನೆ ಮಾಡೋದ್ರಿಂದ ಎಂತಹ ಸಂಕಷ್ಟಗಳಿದ್ರೂ ಸಹಿತ ಅದನ್ನು ದೂರ ಮಾಡ್ಕೊಳ್ಬೋದು. ಒಳ್ಳೆಯ ಯೋಗ ಫಲವನ್ನು ಸಹಿತ ಸಿದ್ಧಿಸ್ಕೊಳ್ಬೋದು. ಇವತ್ತು ಸಾಧ್ಯವಾದರೆ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಒಂದಿಷ್ಟು ಭಸ್ಮಾರ್ಚನೆಯ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿನ ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣವಾಗಲಿ, ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಲಿಕ್ಕಾಗಲಿ, ಅಥವಾ ಯಶಸ್ಸನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕಾಗಲಿ ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿನ ಕಾಯಕಕ್ಕೂ ಸಾಕಷ್ಟು ವ್ಯತ್ಯಾಸವನ್ನು ಮಾಡ್ತೀರಿ. ಇವತ್ತು ಶ್ರಮವಿದ್ದು ಕ್ರಮದಿಂದ ಸಾಕಷ್ಟು ಲಾಭವನ್ನೇ ಸಂಪಾದನೆ ಮಾಡಲಿಕ್ಕಾಗಿ ನಿಮ್ಮ ಕೆಲಸಗಳಲ್ಲಿ ಯಶಸ್ಸಿನ ಹಾದಿ ಬೇಕು ಅಂತ ಸಾಧ್ಯವಾದಷ್ಟು ಒಳ್ಳೆಯ ನಡವಳಿಕೆಗಳನ್ನು, ನಿಮ್ಮ ಮಾತಿನ ವರಸೆಯನ್ನು, ಅಥವಾ ನೀವಿರಬೇಕಾದಂಥ ರೀತಿ ನೀತಿಯನ್ನು ಸಾಕಷ್ಟು ಬದಲಾಯಿಸ್ಕೊಳ್ತೀರಿ. ಏನೇ ಆದರೂ ಮೇಲೊಬ್ಬ ಗ್ರಹಾಧಿಪತಿ ಇದ್ದಾನೆ, ಆತನ ಆಳ್ವಿಕೆಯಂತೆ ನಡೀತಕ್ಕಂಥದ್ದು. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆಯನ್ನು ದೂರ ಮಾಡಿಕೊಂಡು ಮಾಡಬೇಕಾದಂಥ ಅನುಷ್ಠಾನಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಖಂಡಿತ ಯಶಸ್ಸಿನ ಫಲ ನಿಮ್ಮದಾಗತ್ತೆ. ಹಾಗೆ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ, ಖಂಡಿತ ಯಶಸ್ಸಿನ ಫಲ ನಿಮ್ಮದಾಗತ್ತೆ. ನೀವು ಮಾಡಬೇಕಾದ್ದು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಇವತ್ತು ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಬೇಕು, ನಾಗೇಂದ್ರನ ಪ್ರಾರ್ಥನೆ ಮಾಡಬೇಕು, ಹುತ್ತದ ಮಣ್ಣಿನ ಪ್ರಸಾದವನ್ನು ಹಣೆಗಿಟ್ಕೊಳ್ಬೇಕು. ಇದು ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣವಾದಂಥ ಒಳ್ಳೆ ಫಲಗಳನ್ನು ಸಿದ್ಧಿಸ್ಕೊಳ್ಬಹುದು. ಒಳ್ಳೆಯದಾಗಲಿ ವೀಕ್ಷಕರೇ. ಹಾಸನ ಜಿಲ್ಲೆಯ, ಅದರಲ್ಲೂ ಚನ್ನರಾಯಪಟ್ಟಣ ತಾಲೂಕಿನ ಜನತೆಗೆ ಇಲ್ಲೊಂದು ಸಿಹಿಯಾದಂಥ ಸಂತೋಷದ ಸುದ್ದಿ ಇದೆ. ಅದೇನು ಅಂತ ಅಂದರೆ, ಗಾಣಿಗರ ಶ್ರೀ ಶನಿದೇವರ ದೇವಸ್ಥಾನ ಹಾಗೂ ಕಲ್ಯಾಣ ಮಂಟಪ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರೀ ಶನೈಶ್ಚರ ದೇವಾಲಯದ ನೂತನ ದ್ವಾರ ಮಂಟಪದ ಕಳಶ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವವನ್ನು ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಗ್ತಾ ಇದೆ. ಎಲ್ಲಿ ಅಂತ ಹೇಳ್ತೀರಾ? ಗಾಣಿಗರ ಬೀದಿ, ಬಾಗೂರು ರಸ್ತೆ, ಚನ್ನರಾಯಪಟ್ಟಣ, ಹಾಸನ ಜಿಲ್ಲೆ. ದಿನಾಂಕ ಇದೇ ಬರುವ 24 ಅಂದರೆ ಸೋಮವಾರ, 25 ಮಂಗಳವಾರ ಮತ್ತು 26 ಬುಧವಾರ, ಸತತ 3 ದಿನಗಳ ಕಾಲ ಈ ಒಂದು ಮಹೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಈ 3 ದಿನಗಳಲ್ಲಿ ನಮ್ಮ ಗುರುಜಿಯವರು ಆಗಮಿಸುವಂತಹ ದಿನ ಬುಧವಾರ, ಅದು 26ನೇ ತಾರೀಕು.
ಇಂಥ ಒಂದು ದಿನದಲ್ಲಿ ಮೊದಲಿಗೆ ಸೂರ್ಯೋದಯದ ಬೆಳಿಗ್ಗೆ ಮೂಲ ದೇವರಿಗೆ ಫಲ ಪಂಚಾಮೃತ ಪೂರ್ವಕ ರುದ್ರಾಭಿಷೇಕ ನಡೆಯುತ್ತೆ. ಶ್ರೀ ಶನೈಶ್ಚರ ಮೂಲ ಮಂತ್ರ ಹೋಮ ಹಾಗೂ ದ್ವಾರ ಮಂಟಪ ಕಳಶ ಪ್ರತಿಷ್ಠಾಪನಾ ಹೋಮಾದಿಗಳು ನಂತರ ಬೆಳಿಗ್ಗೆ 10:30ರಿಂದ 11:35 ಒಳಗೆ ಸಲ್ಲುವ ಶುಭ ತುಲಾ ಲಗ್ನದಲ್ಲಿ ನೂತನ ದ್ವಾರ ಮಂಟಪದ ಉದ್ಘಾಟನೆ ಹಾಗೂ ಕಳಶ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವವನ್ನು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಅಮೃತ ಹಸ್ತದಿಂದ ನೆರವೇರಿಸಲಾಗುತ್ತೆ. ತದನಂತರ ಕದಲಿ ವೃಕ್ಷಛೇದನ ಹಾಗೂ ಮಹಾಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗದ ನಂತರ ಆನಂದ್ ಗುರೂಜಿ ಅವರಿಂದ ಭಕ್ತ ಜನತೆಗೆ ಆಶೀರ್ವಾದ ಕಾರ್ಯಕ್ರಮ ಕೂಡ ಇರುತ್ತೆ. ನೀವೆಲ್ಲರೂ ಸಾಕಷ್ಟು ಜನ ಕಾಯ್ತಾ ಇರ್ತೀರಿ. ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು, ಅವರನ್ನ ಮಾತನಾಡಿಸ್ಬೇಕು, ಸಮಸ್ಯೆಗಳನ್ನ ಹೇಳ್ಕೋಬೇಕು, ಹಾಗೆ ಅವರಿಂದ ಆಶೀರ್ವಾದ ಪಡ್ಕೋಬೇಕು ಅಂತ ಕಾಯ್ತಾ ಇರ್ತೀರಿ. ಅಂಥವರಿಗೆಲ್ಲ ಇದೊಂದು ಸದವಕಾಶ ಅಂತ ಹೇಳ್ತಾ ಈಗ ರಾಶಿ ಫಲಗಳನ್ನ ಮುಂದುವರಿಸೋಣ. ಗುರುಜಿ, ಈಗ ನೀವು ಧನಸ್ಸು ರಾಶಿಯಿಂದ ತಿಳಿಸ್ಕೊಡ್ಬೇಕಿತ್ತು. ಖಂಡಿತ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರುವಿನ ಅನುಗ್ರಹ ಎಲ್ಲವೂ ಬಹಳ ವಿಶೇಷವೇ. ಮನಸ್ಸಲ್ಲಿ ಸಾಕಷ್ಟು ಆತಂಕಗೊಳಗಾಗ್ತೀರಿ. ಸಣ್ಣ ಪುಟ್ಟ ಸಮಸ್ಯೆನೇ ದೊಡ್ಡ ಸಮಸ್ಯೆಗಳಾಗಿ ಮಾಡ್ಕೊಂಡ್ಬಿಡ್ತೀರಿ. ಎಷ್ಟೇ ಸಮಾಧಾನವಾಗಿದ್ದು ಇಂತಿಂಥ ಕೆಲಸ ಇಷ್ಟೊತ್ತು ಮಾಡಿ ಮುಗಿಸ್ಬೇಕು ಅಂತ ನೀವು ಅಂದ್ಕೊಂಡ್ರು ಅಲ್ಲೂ ವ್ಯತ್ಯಾಸವನ್ನೇ ತಂದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇವತ್ತು ಇಂತಹ ತೊಂದರೆಗಳಿಂದ ಮುಕ್ತರಾಗಿ ನೆಮ್ಮದಿನ ಕಾಣಬೇಕು. ಎಂತಹ ಸಮಸ್ಯೆ ಬಂದರೂ ಅದನ್ನು ಧೈರ್ಯವಾಗಿ ಹೆದರಿಸುವಂಥ ಚೈತನ್ಯ ಬೇಕು. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ನಾಗೇಂದ್ರನ ಆರಾಧನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹಾಲು ಕೊಟ್ಟು ಪ್ರಾರ್ಥನೆ ಮಾಡಿ. ಶಕ್ತಿ ದೇವಸ್ಥಾನದಲ್ಲಿ ಒಂದು ಅರ್ಧ ಲೀಟ್ರೋ 1 ಲೀಟ್ರೋ ನಿಮಗೆ ಸಂಬಂಧಪಟ್ಟಷ್ಟು, ಅಂದರೆ ನಿಮಗೆ ದೇವರು ಏನು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು. ನಾನಿಲ್ಲಿ ಕೂತು 1 ಲೀಟ್ರೋ ಅರ್ಧ ಲೀಟ್ರ್ ಹೇಳಿದ್ರೆ ನಿಮಗೆ ಆ ಶಕ್ತಿ ಇಲ್ಲದಿದ್ದರೆ ಕಣ್ಣನೀರು ಹಾಕೋ ಪರಿಸ್ಥಿತಿ ಬೇಡ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು, ಒಂದು 200 ಗ್ರಾಮ್ ಅಷ್ಟು ಹಾಲನ್ನ ಸಹಿತ ನಿಮ್ಮ ಕೈಯಿಂದ ಇವತ್ತು ದಿವಸ ತಾಯಿ ಆಸ್ಥಾನಕ್ಕೆ ಕೊಡೋದ್ರಿಂದ ಖಂಡಿತ ಒಳ್ಳೆ ಯಶಸ್ಸಿನ ಫಲ. ಅಥವಾ ದೇವಸ್ಥಾನಕ್ಕೆ ಕೊಡಬೇಕು ಅಂತಲ್ಲ, ದೇವರ ಮನಸ್ಸಲ್ಲಿಟ್ಕೊಂಡು ಯಾರಾದರೂ ಸಣ್ಣ ಪುಟ್ಟ ಮಕ್ಕಳಿಗೆ, ಕುಡಿಯುವಂತಹ ಮಕ್ಕಳಿಗೆ ಹಾಲು ಕೊಡಿಸಿದ್ರು ಸಂತೋಷವೇ. ಇವತ್ತು ಕಾರ್ಯಸಿದ್ಧಿ ಆಗತ್ತೆ. ಆದರೂ ಧನುರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಂದಿಗೆ ಮಾತಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಸಾಧ್ಯವಾದಷ್ಟು ಮಾತಿಗೊಂದು ಲಗಾಮಿರಲಿ. ಜೊತೆಗೆ ಮಾಡ್ತಕ್ಕಂಥ ಕೆಲಸಗಳು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾಡಿ. ಅಥವಾ ಒಂದು ದಿನದ ಮಟ್ಟಿಗೆ ಮುಂದೂಡ್ತಕ್ಕಂಥದ್ದು ಬಹಳ ಶ್ರೇಯಸ್ಕರವೇ. ಹಾಗೆ ದೂರಭಾರ ಪ್ರಯಾಣ ಬೇಡ, ಅತಿಯಾದಂತಹ ವೇಗ ಬೇಡ. ಗಾಡಿ ನೀವೇ ಓಡಿಸುವಾಗಾದರೆ ಸ್ವಲ್ಪ ಎಚ್ಚರ ಇರಲಿ. ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳೋ ಸಾಂದ್ರತೆ ಇರುತ್ತೆ. ಅದರಲ್ಲೂ ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆವರೆಗೂ, ಆ 2ರಿಂದ 6 ಗಂಟೆ ಒಳಗಂತೂ ಸ್ವಲ್ಪ ಎಚ್ಚರಿಕೆಯೇ ಬೇಕೇ ಬೇಕು. ಇನ್ನು ಧನುರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಸೊಂಟಕ್ಕೆ ಸಂಬಂಧಪಟ್ಟಂಥದ್ದಾಗಲಿ ಅಥವಾ ಮೊಣಕಾಲಿಗೆ ಸಂಬಂಧಪಟ್ಟದ್ದಾಗಲಿ ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತೀರಿ. ಅಲ್ಲೂ ಸ್ವಲ್ಪ ಜೋಪಾನವಾಗಿರಿ. ಒಳ್ಳೆಯದಾಗಲಿ. ಆದಷ್ಟು ಧನುರಾಶಿಯವರು ಇವತ್ತಿನ ದಿವಸ ಗಣಪತಿನ ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯನ್ ನಮಃ, ಓಂ ಗಂ ಗಣಪತಿಯನ್ ನಮಃ, ಓಂ ಗಂ ಗಣಪತಿಯನ್ ನಮಃ. ಈ ಪ್ರಕಾರವಾಗಿ ಧನುರಾಶಿಯವರು ಗಣಪತಿ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಕರ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಆಸ್ಥಾನ ಚೆನ್ನಾಗಿದ್ದಾಗ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡ್ಕೊಳ್ಳುವಂಥ ಶಕ್ತಿ ಇವತ್ತು ಮಕರ ರಾಶಿಯವರಿಗೆ. ನಿಮ್ಮ ಮನಸ್ಸನ್ನು ಸಾಧ್ಯವಾದಷ್ಟು ಫ್ರೀಯಾಗಿಟ್ಕೊಂಡು, ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಂಡು, ಯಾವಾಗಲೂ ಸ್ವಾರ್ಥ ಮನೋಭಾವ ಬೇಡ, ನಿಸ್ವಾರ್ಥತೆಯಿಂದ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಯಶಸ್ಸಿದೆ. ಧೈರ್ಯದಿಂದ ಯಾವುದೇ ಕೆಲಸಕ್ಕಾದರೂ ಸಹಿತ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಇಡಿ, ಒಳ್ಳೆ ಫಲವನ್ನು ಸಿದ್ಧಿಸ್ಕೊಳ್ತೀರಿ. ಗುರು ಮತ್ತು ಚಂದ್ರ ಯೋಗ ಅಂತಕ್ಕಂಥದ್ದು ಮಹತ್ತರವಾಗಿದೆ. ಈ ಸರ್ತಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಅದರಲ್ಲೂ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಹನುಮನ ಕ್ಷೇತ್ರಕ್ಕೆ ಹೋಗಿ ಹನುಮನ ಪ್ರಾರ್ಥನೆ ಮಾಡಿ ಬನ್ನಿ. ಸಾಧ್ಯವಾದರೆ ಒಂದಿಷ್ಟು ವಾನರ ಸೈನ್ಯಕ್ಕೆ ಮಕರ ರಾಶಿಯವರು ಏನಾರು ಪದಾರ್ಥಗಳನ್ನು, ಹಣ್ಣು ಹಂಪಲು ಅಥವಾ ಕಡಲೆಕಾಯಿ ಇಂತಹದ್ದನ್ನು, ಕಡಲೆಬೀಜ ಇಂತಹದ್ದನ್ನು ದೇವರ ನೈವೇದ್ಯ ಮಾಡಿಸಿ ಅದನ್ನು ವಾನರ ಸೈನ್ಯಕ್ಕೆ ನಿಮ್ಮ ಕೈಯಿಂದ ಹಾಕೋದ್ರಿಂದ ಯಶಸ್ಸಿನ ಫಲ ನಿಮಗಾಗುತ್ತೆ. ಸಾಕಷ್ಟು ಸಂಕಷ್ಟಗಳಿಂದ ದೂರ ಆಗ್ತೀರಿ. ಋಣಮೋಚಕ ಮಂತ್ರವನ್ನು ಹೇಳ್ಕೊಳ್ಳಿ. ಸಾಧ್ಯವಾದಷ್ಟು ಋಣಬಾಧೆಯನ್ನು ಹರಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕುಂಭರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಚೆನ್ನಾಗಿದೆ. ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸಗಳನ್ನು ಮಾಡ್ತೀರಿ. ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ಹೆಗಲ ಮೇಲೆ ಹೊತ್ಕೊಳ್ತೀರಿ. ಏನೇ ಆದರೂ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಕಾಳಜಿ ಬೇಕಾಗುತ್ತೆ. ಅತಿಯಾದಂಥ ಸುಸ್ತಾಗೋದು ಬೇಡ, ಅನಾರೋಗ್ಯ ತಂದಿಟ್ಕೊಳ್ಳೋದು ಬೇಡ. ಕಾಲಕ್ಕೆ ಸರಿಯಾದ ಸಮಯಕ್ಕೆ ಅನ್ನ ಆಹಾರ ಪದ್ಧತಿಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಹಾಗೆ
ನೀವು ಯಾರೊಂದಿಗೆ ಮಾತಾಡಬೇಕಾದ್ರೂ, ಯಾರನ್ನೇ ಮಾತಾಡಬೇಕಾದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮತ್ತೊಬ್ಬರು ನಿಮ್ಮನ್ನು ಗಮನಿಸುವಂಥದ್ದು, ನಿಮಗೆ ಆ ತೊಂದರೆ ಕೊಡುವಂಥದ್ದು ಅಥವಾ ನಿಮ್ಮನ್ನು ಬೇರೊಂದು ತರಹ ಛೇಡಿಸಿ ಮಾತಾಡುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಜೋಪಾನ. ಏನೇ ಆದರೂ, ಯಾವುದೇ ವಿಚಾರ ಆದರೂ ನೀವು ಹೇಗಿರ್ತೀರಿ, ಹೇಗೆ ನಡ್ಕೊಳ್ತೀರಿ ಅನ್ನೋದು ಬಹಳ ಮುಖ್ಯ. ಇದರ ಬಗ್ಗೆ ಒಮ್ಮೆ ಚಿಂತನೆ ಮಾಡಿ ಅದಕ್ಕೆ ಬೇಕಾದಂಥ ರೀತಿಯಲ್ಲೇ ಅದಕ್ಕೆ ಹೇಗೆ ಬೇಕೋ ಅದೇ ಪ್ರಕಾರವಾಗಿ ನಿಮ್ಮ ಭವಿಷ್ಯತ್ತನ್ನು ರೂಪಿಸ್ಕೊಳ್ಳಿ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಾ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ, ಮತ್ತಷ್ಟು ಲಾಭವನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೇ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಚೆನ್ನಾಗಿದೆ. ಅನಾರೋಗ್ಯದಿಂದ ನರಳುವಂಥವ್ರಿಗೂ ಸಹಿತ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಚೇತರಿಕೆ. ಹಾಗೆ ಸಮಸ್ಯೆಗಳಲ್ಲಿ ಪ್ರತಿದಿನ ಸಮಸ್ಯೆಯ ಸೆರೆಮಾಲೆ ಹೊತ್ತವರು ಸಹಿತ ಸಮಸ್ಯೆಯಿಂದ ಮುಕ್ತರಾಗುವಂತಹ ಒಂದು ವಿಶೇಷತೆ. ಇವತ್ತು ಸಾಧ್ಯವಾದರೆ ನೀವು ಮಾಡಬೇಕಾದ ಕೆಲಸಗಳ ಜೊತೆಗೆ ನಾಗೇಂದ್ರನ ಆರಾಧನೆ ಮಾಡಿ ಹುತ್ತದ ಮಣ್ಣಿನ ಪ್ರಸಾದ ನೀವು ಹಣೆಗಿಟ್ಕೊಂಡು ಮತ್ತೆ 4 ಜನಕ್ಕೆ ನಿಮ್ಮ ಕೈಯಿಂದ ಪ್ರಸಾದವಾಗಿ ಕೊಡಿ. ಆಗ ಮತ್ತಷ್ಟು ಒಳ್ಳೆ ಫಲಗಳನ್ನು ನೋಡ್ತೀರಿ. ಹಾಗೆ ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ಒಳಗಾಗಿ, 12ರಿಂದ 3 ಗಂಟೆ ಒಳಗಾಗಿ ನೊಂದಂತಹವರಿಗೆ, ಹಸಿವಲ್ಲಿರ್ತಕ್ಕಂಥವ್ರಿಗೆ, ಕಡುಬಡವರಿಗೆ, ನಿರ್ಗತಿಕರಿಗೆ, ಇಂತಹವರಿಗೆ ಯಥಾಶಕ್ತಿ ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಶಕ್ತಿ ಇದ್ದಷ್ಟು ಒಂದಿಷ್ಟು ಅನ್ನದಾನವನ್ನು ಅಥವಾ ಅವರ ಹಸಿವನ್ನು ನೀಗಿಸ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಒಂದಿಷ್ಟು ಸಹಾಯ ಮಾಡುವಂಥದ್ದು, ಇಂತಹ ಒಂದು ಕೈಂಕರ್ಯದ ಬಗ್ಗೆ ಚಿಂತನೆ ಮಾಡಿ. ನನಗೇ ಕಷ್ಟ ಇದೆ, ನಾನೇನು ಕೊಡಲಿ ಇನ್ನೊಬ್ಬರಿಗೆ ಅಂತಂದರೆ, ನಿಮಗೆ ಕಷ್ಟ ಇರ್ತಕ್ಕಂಥದ್ದು ಯಾವುದೋ 1-2-3 ಕಷ್ಟಗಳಿರ್ಬೋದು, ಇಲ್ಲ ಅಂತಿಲ್ಲ. ನೀವು ಇನ್ನೊಬ್ಬರಿಗೆ ಅನ್ನ ಕೊಡೋದಕ್ಕೆ ನಿಮ್ಮ ಕೈಲಿ ಆಗದಿದ್ರು ಅನ್ನ ಇಡ್ತಕ್ಕಂಥ ಅಥವಾ ಅನ್ನ ಕೊಡ್ತಕ್ಕಂಥ ಅವರ ಮನೆ ಬಾಗಿಲನ್ನ ನೀವು ತೋರಿಸಿದ್ರು ಸಾಕು. ಯಾವತ್ತೂ ನೀವು ದಾನ ಧರ್ಮಗಳಾಗಲಿ ಅಥವಾ ಇನ್ನೇನೋ ಒಂದು ಒಳ್ಳೇದು ಮಾಡಬೇಕು ಅಂದಾಗ ನಿಮ್ಮಲ್ಲಿ ಅದು ಇಲ್ದಿದ್ರೆ ಅಯ್ಯೋ ನಾನು ಏನು ಮಾಡ್ಲಪ್ಪ ಅನ್ನೋ ಚಿಂತನೆ ನಿಮಗೆ ಬೇಡ. ಇನ್ನೊಂದು ಕಡೆ ಅನ್ನ ಕೊಡುವಂತಹ ಮಾರ್ಗ ಇದ್ದರೆ ಈ ಮಾರ್ಗ ಅಥವಾ ಇಂತಹ ಕಡೆ ಅನ್ನ ಸಿಗುತ್ತೆ, ನೀವು ಅಲ್ಲೋ ಊಟ ಮಾಡ್ಬೋದು ಅನ್ನೋ 1-2 ಒಳ್ಳೆ ಮಾತಾಡಿದ್ರೆ ಅದರ ಫಲ ನಿಮಗಾಗುತ್ತೆ. ಮೀನರಾಶಿಯವರು ಇವತ್ತು ಧೈರ್ಯದಿಂದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಪ್ರಕಾರವಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಗುರುಗಳನ್ನು ಆಶೀರ್ವಾದ ತೆಗೆದುಕೊಂಡು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಯಶಸ್ಸಿನ ಒಂದು ಲಾಭ ನಿಮಗಾಗತ್ತೆ. ಇದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ ಆಗಿದೆ. ನೀವು ನಮಗೆ ಕರೆಗಳನ್ನು ಮಾಡಬಹುದು, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು, ಹಾಗೆ ಗುರುಜಿ ಅವರಿಂದ ಪರಿಹಾರಗಳನ್ನು ಕೂಡ ಕಂಡುಕೊಳ್ಬಹುದು. ಹಾಗಿದ್ರೆ ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಬನ್ನಿ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಮೊದಲ ಕರೆ ಯಾರ್ದು, ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನದಿಯಾ ಅಂತ. ನದಿಯಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿನಿಂದ. ಗುರುಜಿ ಇದ್ದಾರಮ್ಮ, ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಗುರುಜಿ ಇದ್ದಾರಮ್ಮ, ಮಾತನಾಡಿ. ಹಲೋ, ನಮಸ್ಕಾರ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿ. ಚೆನ್ನಾಗಿದ್ದೀಮ್ಮ? ಹಾ ಗುರುಜಿ, ನನ್ಗೆ 2013 ಸರ್ಜರಿ ಆಯ್ತು ಗುರುಜಿ. ಏನ್ ಸರ್ಜರಿ ತಾಯಿ? ಸ್ಪ್ಲೀನು ದೊಡ್ಡದಾಗಿದೆ ಅಂದ್ಬಿಟ್ಟು ತೆಗೆದ್ಬಿಟ್ರು. ಇವಾಗ ಯಾರು ಡಾಕ್ಟರ್ ಸರ್ಜರಿ ಮಾಡಿ ಡಾಕ್ಟರ್ ನನ್ನ ಹತ್ರ ಬರ್ಬೇಡ, ನೀನ್ ಉಳಿಯೋದೇ ಇಲ್ಲ, ಉಳ್ದಿದ್ಯಾ ಅಂದ್ರೆ ನಮಗ್ ಗೊತ್ತಿಲ್ಲ, ನಮ್ಮ ಹತ್ರ ಬರ್ಬೇಡ ಅಂತಾರೆ ಗುರುಜಿ. ಯಾಕೆ ಈ ತರ ಮಾತಾಡ್ತಾರ ಅವರು? ಗೊತ್ತಿಲ್ಲ ಗುರುಜಿ, ಸೆಂಟ್ ಜಾನ್ ಅಲ್ಲೇ ಸರ್ಜರಿ ಆಗಿದ್ದು ಹಂಗಂತಾರೆ. ಮತ್ತೆ ನಂದು ಬ್ಲಡ್ ರಿಪೋರ್ಟ್ಸ್ ಎಲ್ಲ ತುಂಬಾ ಹೆಚ್ಚಾಗಿದೆ ಗುರುಜಿ. ಯಾರಿಗಾರು ತೋರ್ಸಿದ್ರೆ ಕ್ಯಾನ್ಸರ್ ಬರ್ಬೋದು ಅಂತೆಲ್ಲ ಹೇಳ್ತಾರೆ ಗುರುಜಿ. ನೋಡ್ ಮಗು, ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಯಾರು ಏನೇ ಹೇಳಿದ್ರು ಭಗವಂತ ಒಬ್ಬ ಇದ್ದಾನೆ. ನಮ್ಮ ಸಾವು ನೋವು, ನಮ್ಮ ಅಳಿವು ಉಳಿವು ಪ್ರತಿಯೊಂದನ್ನು ಸಹಿತ ಲೆಕ್ಕಾಚಾರ ಪ್ರಕಾರ ಬದುಕಿಸೋನು ಅವನು. ನಾವು ಭಗವಂತನ ನಂಬಿ ಬದುಕಬೇಕು ತಾಯಿ. ಇವರು ವೈದ್ಯರಾಗ್ಲಿ, ನಂಬಿದೀನಿ ಗುರುಜಿ, ಆ ಅಮ್ಮನೇ ನಮ್ಮನ್ನ ಕಾಪಾಡ್ತಾ ಇರೋದು. ಖಂಡಿತ ನಾನು ಹೇಳ್ತೀನಿ ಕೇಳಮ್ಮ. ಅಂದ್ರೇನು ಇಲ್ಲಿ ಡಾಕ್ಟರ್ಗಳೆಲ್ಲ ನನ್ ಫೈಲೇ ತಗೊಳಲ್ಲ, ನೋಡೋದೇ ಇಲ್ಲ ಅಂತಾರೆ ಗುರುಜಿ. ನೋಡಮ್ಮ, ಇವರೆಲ್ಲ ಕ್ಷಣ ಮಾತ್ರ. ಇದು ಕೊನೆಗೆ ದೊಡ್ಡ ದೊಡ್ಡ ಸರ್ಜನ್ ಡಾಕ್ಟರ್ಗಳು ಸಹಿತ ಆಪರೇಷನ್ ಆಗಲಿ ಯಾವುದೇ ಅವ್ರ ಕೆಲಸ ಆದ ನಂತರ ನಮ್ಮ ಡ್ಯೂಟಿ ಮಾಡಿದ್ದೀವಿ, ಫೈನಲ್ ಆಗಿ ಭಗವಂತನಿಗೆ ಬಿಟ್ಟಿದ್ದೀವಿ ಅಂತಾರೆ ವಿನಃ ನಾನು ಮಾಡಿದ್ದೀನಿ ಅಂತೇಳಿ 100% ಕನ್ಫರ್ಮ್ ಯಾರು ಕೊಡೋದಿಲ್ಲ. ಕೊಡ್ತಾರಾ? ಇಲ್ಲ ಗುರುಜಿ. ಮತ್ತೆ ಹಾಗಿದ್ಮೇಲೆ ಯಾಕೆ ತಲೆ ಕೆಡ್ಸ್ಕೊತೀಯ? ನೋಡಮ್ಮ, ವ್ಯಾಕ್ಸಿನೇಷನ್ ಗಳು ಮಾಡ್ಬೇಕಾಗಿತ್ತು, ಅದನ್ನು ಮಾಡಿಲ್ಲ. ನನ್ಗೆ ಕೇಳಿದ್ರೆ ನಮಗ್ ಗ್ಯಾರಂಟಿ ಇರ್ಲಿಲ್ಲ, ಅದಕ್ಕೆ ಮಾಡಿಲ್ಲ, ಇನ್ಮೇಲೆ ಇಲ್ಲಿ ಬರ್ಲೇಬೇಡ ನೀನು ಅಂತಾರೆ. ಎಲ್ಲೋದ್ರು ಹಂಗೆ ಹೇಳ್ತಾ ಇದಾರೆ. ಈ ಆಪರೇಷನ್ ಯಾತಕ್ ಮಾಡಿದ್ರಮ್ಮ? ಇದು ಈ ಸರ್ಜರಿ ಯಾತಕ್ ಮಾಡಿದ್ರು ತಾಯಿ?
ಹಾ ಈ ಸರ್ಜರಿ ಯಾತಕ್ಕಾಯ್ತು? ಅದು ತುಂಬಾ ಇನ್ಫೆಕ್ಷನ್ ಆಗಿ ಗುರುಜಿ, ನನಗೆ ಏನ್ ಜ್ವರ ಅಂತ ಗೊತ್ತಿಲ್ದಿರ ಬೇರೆ ಬೇರೆ ಜ್ವರಕ್ಕೆಲ್ಲ ಡೋಸ್ಗಳು ಕೊಟ್ಬಿಟ್ಟಿದ್ರು ಗುರುಜಿ, ಇಂಜೆಕ್ಷನ್ಗಳು. ಹಾ ಹಾ ಅದು ಸ್ಪ್ಲೀನ್ಗೆ ಡ್ಯಾಮೇಜ್ ಆಗೋಗಿ ಅದು ದೊಡ್ಡದಾಗೋಗಿದೆ ಅನ್ಬಿಟ್ಟು ಸರ್ಜರಿ ಮಾಡಿ ತೆಗೆದ್ಬಿಟ್ರು ಗುರುಜಿ. ಅಯ್ಯೋ ಹಣೆ ಬರ್ವೆ. ನೋಡು ಮಗು, ಒಂದಂತೂ ಸತ್ಯ, ನಿನ್ನ ಸ್ವರತರಂಗದಲ್ಲಿ ಇಂತಹ ಸಮಸ್ಯೆಗಳು ಯಾವುದೂ ಅಲ್ಲ. ಅದಕ್ಕಿಂತ ಹೆಚ್ಚಿನಾಗಿ ಒಂದು ಕಿವಿ ಮಾತು ಹೇಳ್ತೇನೆ ಕೇಳು. ನೋಡಮ್ಮ, ನಿನಗೆ ಏನೇ ಆದರೂ ಸಹಿತ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ ಸೃಷ್ಟಿಕರ್ತ ಬ್ರಹ್ಮ ನಿನ್ನ ಹಣೆಯಲ್ಲಿ ಏನೆಲ್ಲ ಬರ್ದಿದ್ದಾನೋ, ಎಷ್ಟು ಆಯುಷ್ ಪ್ರಮಾಣ ಬರ್ದಿದ್ದಾನೋ ಅದಷ್ಟು ಕಂಪ್ಲೀಟ್ ಆಗಿ ಆಗೇ ಆಗತ್ತೆ. ಅದ್ರ ಬಗ್ಗೆ ಚಿಂತೆ ಇಲ್ಲ. ನಾನು ಮುಂದಕ್ಕೆ ಓದ್ಬೇಕು ಅಂತ ಇದ್ದೀನಿ ಗುರುಜಿ, IAS ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಬಟ್ ನನ್ಗೆ ಓದೋದಕ್ಕೆ ಎಲ್ಲ ಅಡ್ಡಂಕಗಳು ಬರ್ತಾವೆ. ಇಲ್ಲಮ್ಮ, ನೀನು ಸಾಧನೆ ಮಾಡು, ನೀನು ಸಾಧಿಸ್ತೀಯ. ನಿನ್ನೆಲ್ಲ ಛಲ ಇದೆ, ನಿನ್ನೆಲ್ಲ ಮನಸ್ಥಿತಿ ಇದೆ, ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಯಶಸ್ಸಿದೆ. ನಿನಗಿವತ್ತು ಏನೆಲ್ಲ ನೋವನ್ನು ಅನುಭವಿಸಿದ್ಯೋ, ನಾಳೆ ನೀನು ವಿದ್ವತ್ತನ್ನು ಸಂಪಾದನೆ ಮಾಡಿ ನೀನೊಂದು ಒಳ್ಳೆ ಆಸ್ಥಾನದಲ್ಲಿ ಕೂತು ಅದಕ್ಕೆ ಸಕ್ಕನಾಗಿ ನಾಳೆ ದಿವಸ ನಿನ್ನಂತೆ ನೋವು ಪಟ್ಟಿರೋರಿಗೆ ಒಂದು ದಾರಿದೀಪ ಆಗಬೇಕು. ಯಾಕೆ ನಿನ್ನೆಲ್ಲ ಛಲ ಇದೆ, ನೀನು ಓದ್ತೀನಿ, ನೀನು ಮಾಡ್ತೀನಿ ಅನ್ನೋದು ಯಾವುದೇ ಒಂದು ಹಠ ಆದರೂ ಸಹಿತ ಅದನ್ನು ಸಾಧಿಸ್ತೀಯ. ನೀನು ಧೈರ್ಯವಾಗಿ ನೀನು ಮುಂದುವರಿಸು. ಖಂಡಿತ ಹೇಳ್ತೀನಿ, ನಿನ್ನ ಸ್ವರತರಂಗದಲ್ಲಿ ಒಳ್ಳೆ ಯಶಸ್ಸಿನ ಫಲ ಇದೆ, ಅದಕ್ಕೆ ಸಾಕಷ್ಟು ಆಧಾರಗಳಿದೆ. ನಿನ್ನ ಸ್ವರತರಂಗದಲ್ಲಿ ಯಶಸ್ಸಿರೋದ್ರಿಂದ ನೀನು ಕಷ್ಟಪಟ್ಟಷ್ಟು ನಿನಗೆ ಅದರ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಅದು ಸರ್ಜರಿ ಆದ್ಮೇಲೆ ಗುರುಜಿ ನಾನು ಮುಟ್ಟಾಗೋದು ತುಂಬಾ ವಿಪರೀತ ಗಡ್ಡೆಗಳ ತರ ಹೋಗ್ತಾ ಇದೆ ಗುರುಜಿ. 25 ದಿನದವರೆಗೂ ಹೋಗುತ್ತೆ. ಅದಕ್ಕೋಸ್ಕರ ಲೇಡಿ ಡಾಕ್ಟರ್ ಒಬ್ರು ಅದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಬಾಡಿಗೆ ಕೊಡ್ಬಾರ್ದು ಅಂದ್ಬಿಟ್ಟು ಗರ್ಭಕೋಶಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇವಾಗ 3 ತಿಂಗಳಿಂದ ಹೊರ್ಗಡೆ ಏನು ಹೋಗ್ತಾ ಇಲ್ಲ. ಅದೇನಾದ್ರು ಮುಂದಕ್ಕೆ ತೊಂದ್ರೆ ಆಗುತ್ತಾ, ನನ್ ಗರ್ಭಕೋಶ ಪ್ರಾಬ್ಲಮ್ ಏನಾದ್ರು ಇದ್ಯಾ ಅಂತ? ಏನೂ ಆಗಲ್ಲ ತಾಯಿ, ನೀನು ಧೈರ್ಯ ಪಡಬೇಡ. ನೋಡಮ್ಮ, ಪ್ರಸ್ತುತ ನಿನ್ನ ಗ್ರಹಗತಿಗಳು ಸರಿ ಇಲ್ಲ, ನಿನ್ನ ಸಮಯ ಸರಿ ಇಲ್ಲದ್ರಿಂದ ನಿನಗೆ ಇಷ್ಟೆಲ್ಲ ನೋವಿದೆ. ಇನ್ನು 8 ತಿಂಗಳು ತರ್ಕೋ ನೀನು. ಮುಂದಿನ 8 ತಿಂಗಳಲ್ಲಿ ನಿನ್ನ ಭವಿಷ್ಯತ್ತು ತುಂಬಾ ಬದಲಾವಣೆ ಆಗುತ್ತೆ. ಮುಂದಿನ 8 ತಿಂಗಳಲ್ಲಿ ನಿನ್ನ ಭವಿಷ್ಯತ್ತು ತುಂಬಾ ಬದಲಾಗುತ್ತೆ. ಇದು 100% ಕನ್ಫರ್ಮ್. ನಿನ್ನ ಸ್ವರತರಂಗದಲ್ಲಿ ಬಹಳ ಯಶಸ್ಸಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ನಿನ್ನ ಹೃದಯ ಮಧ್ಯಭಾಗದಲ್ಲಿ ಒಂದು ಕಪ್ಪು ಮಚ್ಚೆ ಆಧಾರನೂ ಇದೆ. ಹಲೋ ಹಲೋ, ನಿನ್ನ ಹೃದಯ ಮಧ್ಯಭಾಗದಲ್ಲಿ ಒಂದು ಕಪ್ಪು ಮಚ್ಚೆ ಇದೆ. ಅದೇ ಪ್ರಕಾರ ಮೊಣಕಾಲ್ ಮೇಲೆ ಸಹಿತ ಒಂದು ಕಪ್ಪು ಮಚ್ಚೆ ಇದೆ ನಿನಗೆ. ಇದೆಯಮ್ಮ? ಮೊಣಕಾಲ್ ಮೇಲೆ ಇದೆ, ಹೃದಯ ಮಧ್ಯಭಾಗದಲ್ಲಿ ಇಲ್ಲ ಗುರುಜಿ. ನಿನ್ನ ಮೊಣಕಾಲ್ ಮೇಲೆ ಕಪ್ಪು ಮಚ್ಚೆ ಇದ್ರೆ ನಿನ್ನ ಹೃದಯ ಮಧ್ಯಭಾಗದಲ್ಲೂ ಮಚ್ಚೆ ಇರಲೇಬೇಕು. ನೀನು ಸರಿಯಾಗಿ ಗಮನಿಸಿ. ಯಾಕೆಂದ್ರೆ ಒಂದು ಕಡೆ ಇದ್ದು ಇನ್ನೊಂದು ಕಡೆ ಇರ್ಲಿಕ್ಕೆ ನೀನು ಎಲ್ಲೋ ಇದೆಯಾ, ನಾನು ಇಲ್ಲಿದ್ದೇನೆ. ಬರೀ ನನಗೆ ನಿನ್ನ ಸ್ವರತರಂಗ ಮಾತ್ರ ನಾನು ಆಲಿಸ್ತಾ ಇದ್ದೇನೆ. ನಿನ್ನ ಸ್ವರತರಂಗದಲ್ಲಿ ನಿನ್ನ ದೇಹದಲ್ಲಿ ಇರ್ತಕ್ಕಂಥ ಮಚ್ಚೆಗಳಾಗ್ಲಿ, ನಿನ್ನ ಭವಿಷ್ಯದಲ್ಲಿ ನೀನು ಮುಂದೆ ಹೇಗಿರ್ತೀಯ ಅಂತಾಗ್ಲಿ, ಇದನ್ನ ತಿಳ್ಕೊಳ್ಳೋ ಶಕ್ತಿ ಆ ತಾಯಿ ನನಗೆ ಕೊಟ್ಟಿದ್ದಾಳೆ. ಅದ್ರ ಮೇಲೆ ನಾನು ಮಾತಾಡ್ತಾ ಇದ್ದೇನೆ. ನೀನು ಚೆನ್ನಾಗಿರ್ತೀಯ, ಅಧೈರ್ಯ ಪಡಬೇಡ, ಧೈರ್ಯವಾಗಿರು, ಒಳ್ಳೆ ವಿದ್ಯಾವಂತಳಾಗು. ನೀನು ಅಂದುಕೊಂಡಿದ್ದನ್ನು ಸಾಧನೆ ಮಾಡು. ವೈದ್ಯರು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರ ಜವಾಬ್ದಾರಿ ಅವ್ರು ತಿಳಿಸಿದ್ದಾರೆ. ಇನ್ನು ಮುಂದೆ ನಿನಗೆ ಭಗವಂತನೇ ಸಹಾಯ ಮಾಡಬೇಕು. ಆದರೆ ಆತ ಕರೆದಾಗ ನಾವು ಹೋಗ್ಬೇಕೇ ವಿನಃ ಯಾರೊಬ್ರು ಸಹಿತ ನಮ್ಮ ಸಾವನ್ನ ನಿಗದಿಪಡಿಸಕ್ಕಾಗೋದಿಲ್ಲ. ಅಧೈರ್ಯ ಪಡಬೇಡ, ಧೈರ್ಯವಾಗಿರು. ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ಮತ್ತಷ್ಟು ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಮೊದಲನೇ ಹಾಗಾದ್ರೆ ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ ಹಲೋ ಹಲೋ, ಮಾತನಾಡಿಮಾ. ಹಲೋ ಹಲೋ, ಅವರು ಟಿವಿ ನೋಡ್ತಾ ಇರ್ತಾರೆ. ಹೌದು. ಹಲೋ, ಹೇಳಿಮಾ, ಕೇಳಿಸ್ತಾ ಇದ್ಯಾ? ನಮಸ್ಕಾರ ಮೇಡಮ್. ನಮಸ್ಕಾರ. ಮಾತಾಡ್ಬೇಕು. ಹೌದು, ನಿಮ್ ಹೆಸರುಮಾ? ಕವಿತಾ ಅಂತ. ಕವಿತಾ, ಎಲ್ಲಿಂದ ಕರೆ ಮಾಡಿದ್ದೀರಿ? ಪ್ರಕಾಶ್ ನಗರ, ಬ್ಯಾಂಗ್ಳೂರ್. ಬೆಂಗಳೂರಿನಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ ಬಗ್ಗೆ ಮತ್ತೆ ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಾಗಿತ್ತು. ಆಯ್ತು, ಗುರುಜಿ ಇದ್ದಾರೆ, ಮಾತನಾಡಿಮಾ. ಥ್ಯಾಂಕ್ ಯು ಮೇಡಮ್. ಹಲೋ ಹಲೋ ಗುರುಜಿ, ನಮಸ್ಕಾರ ಗುರುಜಿ. ತುಂಬಾ ಸಂತೋಷ ಆಗ್ತಾ ಇದೆ, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತದೆ. ಇವತ್ತು ನನಗೂ ಅಷ್ಟೇ ನಿಮ್ ಸಂತೋಷ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ತುಂಬಾ ದಿನ ನೋಡ್ತಾ ಇದೆ. ಒಳ್ಳೆದಾಗಿ. ನಂದು ಈಗ ಗುರುಜಿ, ಹೇಳಮ್ಮ. ನಂದು ರೀಸೆಂಟ್ ಆಗಿ ಎರಡೂವರೆ ತಿಂಗಳಾಯ್ತು ಮದ್ವೆ ಆಗಿ. ನನ್ನ ಹಸ್ಬೆಂಡ್ ಜೀವನ ಹೇಗಿರುತ್ತೆ, ಮತ್ತೆ ನನ್ ಜಾಬ್ ಟ್ರೈ ಮಾಡ್ತಾ ಇದೀನಿ, ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು. 2.5 ತಿಂಗಳಾಯ್ತಮ್ಮ ಮದುವೆ ಆಗಿ. ಹೌದು ಗುರುಜಿ. ನೀನು ಹೇಗೆ ನಗ್ನಗ್ತಾ ಇರ್ತೀಯೋ ಹಾಗೆ ನಿನ್ನ ಸಂಸಾರ ನಿನ್ನ ಅಂಗೈಯಲ್ಲಿ ಇರುತ್ತೆ. ಸದಾಕಾಲ ಬಂದದ್ದೇನೇ ಬರಲಿ, ಬಂದದ್ದನ್ನೆಲ್ಲ ಮನಸ್ಸಲ್ಲಿ ತಂದುಕೊಂಡು ಆದಷ್ಟು ನಗ್ನಗ್ತಾ ನೀನು ಹೋಗ್ಬೇಕು. ಆಯ್ತು ಗುರುಜಿ. ನಿನ್ನ ಮನಸ್ಸಲ್ಲಿ ನೀನು ಎಷ್ಟು ಹ್ಯಾಪಿಯಾಗಿರ್ತೀಯೋ ಅಷ್ಟೇ ನಿನ್ನ ಸಂಸಾರ ಅಚ್ಚುಕಟ್ಟಾಗಿ ಚೆನ್ನಾಗಿರುತ್ತೆ. ಸಂಸಾರ ಅಂದಮೇಲೆ ಇದು ನವರಸಗಳಿದ್ದಂಗೆ, ಒಳ್ಳೇದು ಕೆಟ್ಟದ್ದು, ಜಗಳ, ಕದನ ಎಲ್ಲವೂ ಬರುತ್ತೆ.
ಬರೀ ಖುಷಿನೇ ಇದ್ರೆ ಸಂಸಾರ ಅಲ್ಲ ತಾಯಿ. ಹಾ ಗುರುಜಿ. ಕೆಲವು ಸತಿ ಹಸಿವಿನಲ್ಲಿ ತಿಂದ್ರೆ ಬಹಳ ರುಚಿ, ಅಥವಾ ಬಲವಂತವಾಗಿ ನಿಮ್ಮ ಪ್ರೀತಿ ಅತಿಯಾದಂಥ ಪ್ರೀತಿಯನ್ನು ಪ್ರಾಣಕ್ಕೆ ಮುಪ್ಪು ಅನ್ನೋ ತರ ಅತಿಯಾದಂಥ ಪ್ರೀತಿನೂ ಸಮಂಜಸವಲ್ಲ. ಹಾ ಇದು ಸಂಸಾರದ ರಹಸ್ಯ. ಅದರಿಂದ ಸರಿ. ಸಂಸಾರದಲ್ಲಿ ಏನೇ ಬರಲಿ ನೀನು ನಗ್ನಗ್ತಾ ಹೋಗು, ಖಂಡಿತ ನೀನು ಚೆನ್ನಾಗೇ ಇರ್ತೀಯ. ಹ್ಮ್. ಇನ್ನು ಉದ್ಯೋಗದ ಬಗ್ಗೆ ಗೌರ್ಮೆಂಟ್ ಹೇಳಿ. ಜಾಬ್ ಏನಾರ ಆಗುತ್ತಾ ಗುರುಜಿ? ಜಾಬ್ ಬಗ್ಗೆ ಹೇಳ್ತೀವಿ. ಜಾಬ್ ಬಗ್ಗೆ ಇನ್ನೂ 2.5 ತಿಂಗಳಾಗಿದೆ ಮದುವೆ ಆಗಿ. ಆರಾಮಾಗಿ 1 ವರ್ಷ ಆರಾಮಾಗಿ ಎಂಜಾಯ್ ಮಾಡಿ ಒಳ್ಳೆ ಹ್ಯಾಪಿ ಆಗಿರಿ. ಅವನ ಹಸ್ಬೆಂಡ್ ಸ್ವಲ್ಪ ಇದ್ ಮಾಡ್ತಾರೆ, ಅದಕ್ಕೆ ಜಾಬ್ ಹೋಗೋಣ ಟ್ರೈ ಮಾಡ್ತಾ ಇದ್ರು ಅವ್ರುನು. ಅಂದ್ರೆ ಅವರೇ ಹೇಳ್ತಾ ಇದಾರ ಜಾಬ್ ಮಾಡಿ ಅಂತ? ಹಾ ಹೌದು ಹೌದು ಗುರುಜಿ. ಅವ್ರ ಹೆಸರು ಗಂಗಾಧರ್ ಅಂತ. ಅವ್ರ ಭವಿಷ್ಯ ಹೇಗಿದೆ ಗುರುಜಿ? ಹಾಗೆ ಹೇಳೋಕ್ಕಾಗತ್ತಾ? ಇನ್ನೂ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇಲ್ಲಮ್ಮ ನಮ್ಮಲ್ಲಿ. ಏನಿದ್ರು ನಿನ್ನ ಸ್ವರತರಂಗದ ಮೇಲೆ ನಿನ್ನ ಭವಿಷ್ಯ ನಾನು ಮಾತಾಡಬಲ್ಲೆ ವಿನಃ ನೀನು ಮತ್ತೊಬ್ಬರ ಹೆಸರು ಹೇಳಿದ್ರೆ ಅಥವಾ ಮನೆಯವರ ಹೆಸರು ಹೇಳಿದ್ರೆ ಆ ಭವಿಷ್ಯನ ಇಂಪ್ರೂವ್ ಅದರ ಬಗ್ಗೆ ತಿಳಿಸುವಂತ ಏನು ಹೇಳ್ತಾರ ಅಂತ ಸಾಫ್ಟ್ವೇರ್ಸ್ ಇನ್ನೂ ನನ್ನಲ್ಲಿಲ್ಲ. ವೀಕ್ಷಕರೇ, ರೈತರ ಸಕಲ ಸಂಕಷ್ಟಗಳ ನಿವಾರಣೆಗೆ ಅಂತಾನೆ ನಮ್ಮ ಗುರುಜಿ ಅವರು ಹಮ್ಮಿಕೊಂಡಿರುವಂತಹ ಮಹತ್ ಕಾರ್ಯ ಮಹಾಯಾಗ, ಅದುವೇ ಶ್ರೀ ರುದ್ರ ನಾರಾಯಣ ಮಹಾಯಾಗ. ಇದು ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಇನ್ನೇನು 3 ದಿನ ಬಾಕಿ ಇದೆ ಈ ಒಂದು ಯಾಗ ನಡೆಯೋದಿಕ್ಕೆ. ಹಾಗೆ ಸ್ಥಳ ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಗುರುಜಿಯವರ ಆಶ್ರಮ ಕನಕಪುರ ರಸ್ತೆ, ಆರೋಹಳ್ಳಿ, ಬ್ರಹ್ಮರ್ಷಿ ಆನಂದ ಸಿದ್ಧಿ ಪೀಠ. ಈ ಕಾರ್ಯಕ್ರಮದ ವಿವರಗಳನ್ನ ನಾನು ನಿಮಗೆ ಮತ್ತೊಮ್ಮೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಮೊದಲಿಗೆ ವಿಘ್ನ ನಿವಾರಕ ಶ್ರೀ ವಿಘ್ನೇಶ್ವರ ಮತ್ತು ಭೂದೇವಿಯ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸುತ್ತಾರೆ ನಮ್ಮ ಗುರುಜಿಯವರು. ನಾಡಿನ ರೈತ ಬಾಂಧವರೊಂದಿಗೆ ಜನಜಾಗೃತ ಮೆರವಣಿಗೆ ಕಾರ್ಯಕ್ರಮ ನಡೆಯುತ್ತೆ. ಇದಾದ ನಂತರ ಯಾಗಶಾಲೆ ಪ್ರವೇಶ, ಪುಣ್ಯಾಹ, ನಾಂದಿ, ಕಲಶ ಸ್ಥಾಪನೆ, ಗಣಪತಿ ಸಮೇತ ಸಮಸ್ತ ಪರಿವಾರ ದೇವತಾ ಪೂಜಾ ವಾಹನೆ, ಗೋಪೂಜೆ, ಅನ್ನ ಬ್ರಹ್ಮ ಹೋಮ, ಪರ್ಜನ್ಯ ಶಾಂತಿ ಹೋಮ, ಅತಿರುದ್ರ ಹೋಮ, ಪ್ರಸನ್ನ ನಾರಾಯಣ ಹೋಮದೊಂದಿಗೆ ವಿವಿಧ ಹೋಮಗಳನ್ನು ಈ ಸಂದರ್ಭದಲ್ಲಿ ನೆರವೇರಿಸಲಾಗುತ್ತೆ. ಇದಾದ ನಂತರ ಶ್ರೀ ರುದ್ರ ನಾರಾಯಣ ಮಹಾಯಾಗದ ಪೂರ್ಣಾಹುತಿಯನ್ನ ನೆರವೇರಿಸಲಾಗುತ್ತೆ. ತದನಂತರ ವೇದ ಬ್ರಹ್ಮರ್ಷಿ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಂದ ನೊಂದ ಅನ್ನದಾತನ ಭವಿಷ್ಯ ಭರವಸೆಯತ್ತ ಸಾಗ್ಲಿ ಅನ್ನುವ ಉದ್ದೇಶಕ್ಕಾಗಿ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಇರುತ್ತೆ. ಇದಾದ ನಂತರ ಮಹಾಪ್ರಸಾದ ವಿನಿಯೋಗ ಇರುತ್ತೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಖಂಡಿತವಾಗಿಯೂ ಆಗಮಿಸಬೇಕು. ನಾವೆಲ್ಲರೂ ಒಟ್ಟಾಗಿ ಆ ರುದ್ರ ನಾರಾಯಣರಲ್ಲಿ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಸಲ್ಲಿಸೋಣ ಅಂತ ಹೇಳ್ತಾ ಈಗ ನಮ್ಮ ಕರೆಗಳನ್ನ ಮುಂದುವರಿಸೋಣ. ಹಲೋ ಹಲೋ ಮಾತಾಡಿಮಾ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಬಹುಶಃ ಕರೆ ಕಟ್ಟಾಯ್ತು ಅಂತ ಅನ್ಸುತ್ತೆ. ಅದಕ್ಕೆ ನಾವು ನಿಮಗೆ ವೀಕ್ಷಕರೇ ಹೇಳೋದು, ನೆಟ್ವರ್ಕ್ ಇರೋಂತಹ ಜಾಗದಲ್ಲಿ ಬಂದು ಮಾತನಾಡಿ ಅಂತ. ಈಗ ನೀವೇ ನೋಡಿ ಎಷ್ಟು ಅಪರೂಪ ಇಂಥ ಕಾಲ್ಗಳು ನಿಮಗೆ ಸಿಗೋದು. ಗುರುಜಿಯವ್ರ ಹತ್ರ ಮಾತನಾಡಬೇಕು ಅಂತ ಎಷ್ಟು ಜನ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನಿಮಗೆ ಸಿಕ್ಕಿರೋಂಥ ಕಾಲ್ ಕಟ್ಟಾದ್ರೆ ನಿಮಗೂ ಬೇಸರ, ನಮಗೂ ಬೇಸರ ಆಗುತ್ತೆ. ಹೀಗೆ ಇನ್ನೊಮ್ಮೆ ಮಾಡಬೇಡಿ ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಅಂತ ನೋಡೋಣ. ಹಲೋ ಹಲೋ ರೀ. ನಮಸ್ತೆ ಮಾ, ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಶಿಲ್ಪಾ ರೀ. ನಾವು ಹುಬ್ಳಿಲಿಂದ ಫೋನ್ ಮಾಡೇವ್ರಿ. ಹೌದಾ? ಯಾರ ಬಗ್ಗೆ ಮಾತನಾಡ್ಬೇಕಿತ್ತು? ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ರಿ. ಗುರುಜಿ ಇದಾರೆ ಮಾ, ಮಾತನಾಡಿ. ಹಾ ರೀ. ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ಆರಾಮದಿರಿ ಗುರುಜಿ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೇವೆ. ನಾವ್ ಎರಡನೇ ಸಲ ರೀ ಗುರುಜಿ ಫೋನ್ ಮಾಡೋದೀಗ ನಿಮಗ. ಹೌದಮ್ಮ, ಹೇಳಿ ತಾಯಿ. ಹಾ ರೀ. ನಮ್ದು ಆರ್ಥಿಕ ಪರಿಸ್ಥಿತಿ ಬಾಳ ಕೆಟ್ಟೈತ್ರಿ. ಬರೇ ಹಣದ ಪ್ರಾಬ್ಲಮ್ ರೀ ಗುರುಜಿ. ಹ್ಞೂನ್ರಿ. ಹಣದ ಸಮಸ್ಯೆ, ರೊಕ್ಕನೇ ಸಾಲಂಗಿಲ್ರಿ ಗುರುಜಿ. ಅದ್ರ ಸಂಬಂಧ ರೀ ಗುರುಜಿ. ಹಣಕಾಸಿನ ವಿಚಾರ ಸ್ವಲ್ಪ ಹಾಗೇನಮ್ಮ, ಸ್ವಲ್ಪ ಹಿಂದೆ ಮುಂದೆ ಆಡಿಸ್ತಾನೆ ಇರುತ್ತೆ. ಹಣಕಾಸಿನಲ್ಲಿ ತೃಪ್ತಿ ಪಟ್ರೆ ನಾವೆಲ್ಲವನ್ನು ಮರಿಬೇಕಾಗುತ್ತೆ. ಅದಕ್ಕೋಸ್ಕರ ಆ ಮರಿವಾಗಬಾರ್ದು ಅಂತಾನೆ ಭಗವಂತ ಈ ತರ ಎಲ್ಲ ನಡೆಸ್ತಾನೆ. ಗುರುಜಿ ಹೇಳಮ್ಮ. ನಮ್ದು ರೀ ಕೆಲ್ಸದ ಬಗ್ಗೆ ಕೇಳಿ ನಾಕೇತಲ್ರಿ ಗುರುಜಿ. ಇಲ್ಲಿ ನಮ್ಮ ಅಕ್ಕ ಮಾತಾಡ್ತಾರಂತ ನೋಡ್ರಿ. ಕೊಡಮ್ಮ. ಹಲೋ ರೀ ಗುರುಜಿ, ನಮಸ್ಕಾರ ರೀ. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವ್ರಿ. ನಾಗರ ಪಂಚಮಿ ಪೂಜೆ ನಡೆಸ್ತಾ ಇದ್ದೀರಾ? ನಿಮ್ ಕಡೆ ಎಲ್ಲ ಹೇಗ್ ಮಾಡ್ತೀರಿ? ಹಾ ಚೆನ್ನಾಗೈತ್ರಿ. ಹೀಗೆ ನಿಮ್ಮ ಕಡೆ ಪದ್ಧತಿ ಹೇಗೆ? ನಮ್ ಕಡೆ ಎಲ್ಲ ಸೇಮ್ ರೀ. ಆ ಸೇಮ್ ಅಂದ್ರೆ ಅದನ್ನ ಹೇಳಿ, ಯಾಕೆಂದ್ರೆ ಅಪರೂಪ ಹುಬ್ಳಿ ಕರೆ ಸಿಕ್ಕಿದೆ. ಹುಬ್ಳಿ ಕಡೆ ನೀವು ನಾಗರ ಪಂಚಮಿ ಹೇಗ್ ಮಾಡ್ತೀರಿ? ಅದೇ ರೀ, 5 ಉಂಡಿ ರೀ, 5 ತರ ಉಂಡಿ ಕಟ್ಟಿ ಮಾಡ್ತೇವೆ. 5 ತರ ಉಂಡಿ ಕಟ್ತೀರಿ, ಮಾಡ್ತೀರಿ? ಹಾನ್ರಿ. ಹುಂಡಿನ ಕಳ್ಸೋಂತ ಪದ್ಧತಿ ಏನಾರು ಇದೆಯಾ? ಹಾನ್ರಿ. ಅಲ್ಲ, ಹುಂಡಿನ ನಮ್ಮ ವಾಹಿನಿಗೂ ಕಳ್ಸೋಂತ ಪದ್ಧತಿ ಇದೆಯಾ ಅಂತ ನಿಮಗೆ? ಹಾ ಕಳಿಸ್ತೀರಿ ಗುರುಜಿ. ಯಾರು ಅಂತಾರಿ ಕೊಟ್ರೆ ಇದ್ರಾಗಲ್ರಿ ನಿಮ್ಗೆ
ಆಯ್ತು, ಸಂತೋಷ. ನೀವು ಅಲ್ಲಿಂದ ಪೋಸ್ಟ್ ಕಳಿಸಿ. ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ರಿ ಗುರುಜಿ ಒಂದಿನ. ಹೇಳಮ್ಮ, ಮಾತಾಡಮ್ಮ. ನನ್ ಮಗಳ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ರಿ. ಮಗಳಿದ್ದಾಳ ಹತ್ರದಲ್ಲಿ? ಅದಾಳ್ರಿ. ಕೊಡಿ, ಬೇಗ ಕೊಡಿ. ಹಿಡಿ ಸೌಮ್ಯ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾನ್ BA ಫೈನಲ್ ಇಯರ್ ಓದ್ತಿದ್ದೀನಿ ಗುರುಜಿ. ಮುಂದೆ ನನ್ ಭವಿಷ್ಯದ ಬಗ್ಗೆ ಕೇಳ್ಬೇಕಿತ್ರಿ. ಭವಿಷ್ಯ ಅನ್ನಕ್ಕಿನ್ನ ಅಮ್ಮ ಮದುವೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಹಾ ಗುರುಜಿ. ಖಂಡಿತ ಒಳ್ಳೇದಾಗತ್ತೆ. ನಿನ್ನ ಮದುವೆ ಬಗ್ಗೆ, ನಿನ್ನ ಮದುವೆ ಅಂತ ನಿಮ್ಮಮ್ಮ ಮಾತಾಡುವಾಗ ನಾವಿಲ್ಲಿ ದೇವರ ಹತ್ರ ಇರ್ತಕ್ಕಂಥ ದೇವ್ರ ಹೂ ಪ್ರಸಾದ ಆಯ್ತು ಬಲಗಡೆ. ಹೌದಾ ಗುರುಜಿ? ಹಾ, ನಿಮ್ಮಮ್ಮ ಮದುವೆ ಬಗ್ಗೆ ಹೇಳುವಾಗ ನಮ್ಮಲ್ಲಿರ್ತಕ್ಕಂಥ ಇಲ್ಲಿ ಲಕ್ಷ್ಮಿಯಿಂದ ಲಕ್ಷ್ಮೀ ತಾಯಿಯ ಬಲಗಡೆ ಹೂ ಪ್ರಸಾದ ಆಯ್ತು. ಹೌದಾ ಗುರುಜಿ? ಅಂದ್ರೆ ನಾನು ಹೇಳಕ್ಕಿನ್ನ ಹೆಚ್ಚಿನಾಗಿ ತಾಯಿ ಒಪ್ಕೊಂಡಾಯ್ತು. ಅವಳ ಆಶೀರ್ವಾದ ಇದೆ. ಸದ್ಯದಲ್ಲೇ ನಿನ್ನ ಮದುವೆಗೆ ಯೋಗ್ಯವಾದಂತಹ ಕಾಲ, ಗುರುವಿನ ಅನುಗ್ರಹ ಆಗಿದೆ. ಒಳ್ಳೇದಾಗ್ಲಿ. ಗುರುಜಿ ಅವರಿಗೆ ನಿಮ್ ಜೊತೆಗೆ ಮಾತನಾಡೋದೇ ಒಂದು ಖುಷಿ ಆಗ್ಬಿಟ್ಟಿದೆ. ಅದಕ್ಕೆ ಕುಟುಂಬದವರೆಲ್ಲರೂ ನಿಮ್ ಜೊತೆಗೆ ಮಾತನಾಡ್ತಾನೆ ಇದ್ದಾರೆ. ಈಗ ಸಮಸ್ಯೆಗಳನ್ನ ಹೇಳ್ಕೊಳೋದಕ್ಕಿಂತ ಗುರುಜಿ ಅವ್ರು ಸಿಕ್ಕಿದ್ದಾರೆ ಕಾಲಲ್ಲಿ ಅನ್ನೋದೇ ಒಂದು ಎಕ್ಸೈಟ್ಮೆಂಟ್. ನೋಡಮ್ಮ, ಎಲ್ಲರಿಗೂ ಎಲ್ಲವೂ ಸಿಕ್ಕೋದಿಲ್ಲ. ಸಿಕ್ಕಾದೊಂದು ಭಾಗ್ಯ. ಬಹುಶಃ ನನಗೆ ಸಿಕ್ಕಂತಹ ಒಂದು ಸೌಭಾಗ್ಯ, ಈ ಆಸ್ಥಾನದಲ್ಲಿ ಕೂತು ಮಾತಾಡೋ ಭಾಗ್ಯ, ಇದನ್ನ ಅವ್ರಿಗೂ ಸಿಕ್ಕಂತಹ ಈ ಒಂದು ಸುಂದರವಾದಂತಹ ಸುವರ್ಣ ಅವಕಾಶ, ಇದು ಬಹಳಷ್ಟು ಇಬ್ಬರಿಗೂ ತೃಪ್ತಿ ತರುವಂಥದ್ದೇ. ಹಾಗಾಗಿ ನಾನು ಮಾತಾಡಬೇಕಾದ್ರೆ ನಾನು ನನ್ನನ್ನಾಗಿ ಮರೆತು ಬಿಟ್ಟಿರ್ತೇನೆ. ನನ್ನ ಅಭಿಮಾನಿ ದೇವರುಗಳಂದ್ರೆ ನನಗೆ ಅಷ್ಟು ಪ್ರೀತಿ. ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಿಲ್ಪಾ ಅವರೇ. ಹೀಗೆ ಖುಷಿಯಾಗಿ ನಗ್ತಾ ಇರಿ ಅಂತ ಹೇಳ್ತಾ ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ. ಹಲೋ ಸರ್ ನಮಸ್ತೆ, ನಿಮ್ ಹೆಸರು? ಮೇಡಮ್, ಧನಂಜಯ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಮೇಡಮ್, ಬೆಂಗಳೂರಿಂದ. ಮೇಡಮ್, ಬೆಂಗಳೂರಿನಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ ಬಗ್ಗೆ ಮತ್ತೆ ನಮ್ಮ ಮಿಸಸ್ ಬಗ್ಗೆ. ಮೇಡಮ್, ನಿಮ್ಮ ಮನೆಯವರು ಕೂಡ ನಿಮ್ ಜೊತೆಲೇ ಇದ್ದಾರಾ ಸರ್? ಇದ್ದಾರೆ ಮೇಡಮ್, ಬಟ್ ಅವ್ರು ಮಾತಾಡೋದಂತೆ. ಸರಿ, ನೀವೇ ಮಾತನಾಡಿ ಗುರುಜಿ ಅವರಿಗೆ. ಸರಿ. ಹಲೋ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ಕಾರಪ್ಪ, ಹೇಳಿ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ಹೇಳಿಪ್ಪ. ಗುರುಜಿ, ಮನೆಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್, ಸಾಲ, ಮತ್ತೆ ಮಿಸಸ್ ಕಡೆಯಿಂದನೂ ಸ್ವಲ್ಪ ನೆಮ್ಮದಿ ಇಲ್ಲ. ಯಾಕೆ? ಯಾವಾಗ್ಲೂ ಗಲಾಟೆ ಆಗ್ತಾ ಇರತ್ತೆ. ಮತ್ತೆ ಯಾವಾಗ್ಲೂ ಅವರು ಬರೀ ಅವ್ರ ಅಪ್ಪ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ನನ್ ಬಗ್ಗೆ ಗಂಡನ ಮನೆ ಏನು ಎತ್ತ ಅಂತ ಹೇಳಿ ಯೋಚನೆ ಮಾಡಲ್ಲ. ಹಂಗಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಗುರುಜಿ. ಆದಷ್ಟು ಅವರ ಮನವೊಲಿಸಿ, ಸಂಸಾರ ಅಂದ್ರೆ ಹೀಗೆ, ಈ ತರಹ ಇದ್ರೆ ಇದು ಸಂಸಾರ, ಇದು ನೆಮ್ಮದಿಯ ಬದುಕು, ಈ ಬದುಕಿನ ಬಗ್ಗೆ ನಾವು ಹೀಗೆ ಬದುಕಬೇಕು ಅಂತ ನೀವು ಸ್ವಲ್ಪ ಅವರಿಗೆ ತಿಳಿ ಹೇಳಲೇಬೇಕಲ್ವಾ? ಗುರುಜಿ, 3.5 ವರ್ಷದಿಂದಾನು ಹೇಳ್ತಾ ಇದೀನಿ ಗುರುಜಿ, ಏನು ಬದಲಾಗ್ತಾ ಇಲ್ಲ. ಆದ್ರೆ ಒಂದು ಕೆಲಸ ಮಾಡಿ. ಪ್ರಾರಂಭದಲ್ಲಿ ನೀವು ಅವರನ್ನ ನಿಮ್ಮ ದಾರಿ ತರಲಿಕ್ಕೆ ನೋಡಿ. ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ಸ್ವಲ್ಪ ದಿವಸ ನೀವು ಅವ್ರ ದಾರಿಯಲ್ಲಿರಿ. ಸ್ವಲ್ಪ ದಿವಸ ನೀವು ಅವ್ರ ದಾರಿಯಲ್ಲಿದ್ದು ಅಲ್ಲಿ ನೀವು ಪುನಃ ಆ ಪ್ರಯತ್ನ ಮಾಡಬೇಕು. ಯಾವತ್ತೂ ಒಂದೇನಾಗುತ್ತೆ ಗೊತ್ತಾ, ನಾವೊಂದು ಹಠ ಸಾಧನೆ ಮಾಡಬಾರ್ದು ಈ ವಿಚಾರದಲ್ಲಿ. ಸಂಸಾರದಲ್ಲಿ ಯಾರು ಹಠ ಸಾಧನೆ ಮಾಡ್ತೀವೋ ಆಗ ಸಂಸಾರದಲ್ಲಿ ಸಾಕಷ್ಟು ಬಿರುಕುಂಟಾಗತ್ತೆ. ಅವ್ರ ಅಪ್ಪ ಅಮ್ಮನ ಬಗ್ಗೆನೇ ಸಾಕಷ್ಟು ಒಲವನ್ನು ತೋರಿಸ್ತಾ ಆ ಭಾಗದಲ್ಲೇ ಸಾಕಷ್ಟು ಆಲೋಚನೆ ಮಾಡ್ತಿದ್ರೆ ಸ್ವಲ್ಪ ದಿವಸದ ಮಟ್ಟಿಗಾದ್ರೂ ನೀವು ಅವ್ರ ಕಡೆ, ಅವ್ರ ಒಲವು ಕಡೆ ನೀವು ಸ್ವಲ್ಪ ಗಮನ ಕೊಡಿ. ನಾನು ಹೇಳೋದನ್ನ ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಿ. ಯಾವತ್ತು ನಾನು ಆಗೋದಿಲ್ಲ, ನಿಮ್ಮ ಅಪ್ಪ ಅಮ್ಮನೇ ಬರೋದಿಲ್ಲ, 3 ಹೊತ್ತು ನೀವು ಅದನ್ನೇ ಚಿಂತನೆ ಮಾಡ್ತೀಯಾ ಅಂತ ನಾವು ಫೈಟ್ ಮಾಡ್ತೀವೋ ಆಗ್ಲೇ ಸಂಸಾರ ಬಿರುಕಾಗುವಂಥದ್ದು, ಸಂಸಾರ ತುಂಡಾಗುವಂಥದ್ದು. ಅವ್ರ ಮನಸ್ಸಲ್ಲಿ ಬರಬೇಕು, ನನ್ನ ಮನೆ, ನನ್ನ ಗಂಡ ಮಕ್ಕಳು, ಅಥವಾ ನನ್ನ ಗಂಡ, ನನ್ನ ತಂದೆ, ಅತ್ತೆ ಮಾವ, ಇದೆಲ್ಲವೂ ಅವ್ರ ಮನಸ್ಸಲ್ಲಿ ಬರಬೇಕಾದ್ರೆ ನೀವು ಅವ್ರ ತಂದೆ ತಾಯಿ ಬಗ್ಗೆನೂ ಸ್ವಲ್ಪ ಒಲ್ಲು ತೋರಿಸ್ಬೇಕು. ತೋರಿಸ್ತಿದೀವಿ ಗುರುಜಿ, ನಾವ್ಯಾವತ್ತು ಭೇದ ಭಾವ ಮಾಡಿಲ್ಲ, ಅವರೇ ನಮ್ಮನ್ನ ಭೇದ ಭಾವ ಮಾಡ್ತಾರೆ ಗುರುಜಿ. ಇಲ್ಲ ನೋಡಿ, ಮುಳ್ಳಿಂದ ತೆಗಿಬೇಕು, ಇದೇ ಬುದ್ಧಿವಂತರ ಲಕ್ಷಣ. ಸಂಸಾರಕ್ಕೆ ಸಾಧ್ಯವಾದಷ್ಟು ತಾಳ್ಮೆ ಬೇಕು. ತಾಳಿದವನು ಬಾಳಿಯಾನು ಅಂತ ಹೇಳಿದ್ದಾರೆ ಹಿರಿಯರು. ನಾವು ಸಂಸಾರದಲ್ಲಿ ತಾಳ್ಮೆನೆ ತಗೋಬೇಕು. ಕೆಲವರು ಅದೃಷ್ಟ ಪರಿಸ್ಥಿತಿ ಅದು. ನೋಡಪ್ಪ, ಇಲ್ಲಿ ನಿನ್ನ ಗ್ರಹಗತಿಗಳು ಸರಿ ಇಲ್ದಿದ್ದಾಗ, ಅವರ ಗ್ರಹಗತಿಗಳು ಸರಿ ಇಲ್ದಿದ್ದಾಗ ಇಬ್ರು ಮಾರಾಮಾರಿಯಾಗಿ ನಿಂತ್ಕೊಂಡ್ಬಿಟ್ರೆ ಅದು ಸಂಸಾರ ಕೆಟ್ಟೋಗುತ್ತೆ. ಒಬ್ರು ಏನೊಂದು ಸ್ಪೀಡಾಗಿ ಹೋಗ್ತಿರ್ತಾರ, ಆ ಸ್ಪೀಡಿಗೆ ನಾವು ಕನಿಷ್ಠ ಪಕ್ಷ ನಾವು ಹೋಗಕ್ಕಾಗದಿದ್ರು ಓಡ್ಕೊಂಡಾಗಾದ್ರೂ ನಾವು ಅವ್ರು ಮುಟ್ಟಬೇಕು. ಆಗ್ಲೇ ನಾವು ಗೆಲ್ಲಿಕ್ಕಾಗತ್ತೆ ಸಂಸಾರದಲ್ಲಿ. ಹಾಗೆ ನೀನು ಅಧೈರ್ಯ ಪಡಬೇಡ. ನೀನು ಸಂಸಾರದಲ್ಲಿ ಏನೂ ಬಿರುಕು ಉಂಟಾಗೋದಿಲ್ಲ. ನೀನು ಧೈರ್ಯದಿಂದ ಸಾಧ್ಯವಷ್ಟು ಒಳ್ಳೆತನವಾಗಿ ಆಲೋಚನೆ ಮಾಡ್ತಾ ಒಳ್ಳೆದನ್ನು ಚಿಂತನೆ ಮಾಡು. ಒಳ್ಳೆದೇ ಆಗತ್ತೆ. ಒಳ್ಳೇದಾಗ್ಲಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಧನಂಜಯ್ ಅವರೇ. ಈಗ ಮುಂದಿನ ಕರೆ ಸಿದ್ಧವಾಗಿದೆ, ಯಾರ್ದು ಅಂತ ನೋಡೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ನಿಮ್ ಹೆಸರು? ಜ್ಯೋತಿ. ಕರೆ ಮಾಡ್ತಿದ್ದೀವಿ. ಮಂಗಳೂರಿನಿಂದನಾ? ಹೌದು. ಯಾರ ಬಗ್ಗೆ ಮಾತನಾಡ್ಬೇಕಿತ್ತು? ನನ್ ಬಗ್ಗೆನೇ ಕೇಳಕ್ಕಿತ್ತು ಗುರುಜಿ ಜೊತೆ. ಗುರುಜಿ ಇದಾರೆ, ಮಾತಾಡಿ.
ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ನಾನ್ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಗು, ಹೇಳಮ್ಮ. ಪಂಚಮಿ ಹಬ್ಬದ ಶುಭಾಶಯಗಳು ಗುರುಜಿ. ನಿಮ್ ಕಡೆ ಹೇಗೆ ಆಚರಣೆ ಮಾಡ್ತೀರಿ ನಾಗರ ಪಂಚಮಿ? ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತೀವಿ ಗುರುಜಿ. ಯಾಕೆಂದ್ರೆ ನಿಮ್ದು ಮೊದಲೇ ನಾಗಕ್ಷೇತ್ರ, ಪರಶುರಾಮ ಕ್ಷೇತ್ರ, ನಾಗಾರಾಧನೆ ಮಾಡಬಹುದು, ನೋಡ್ಬೋದು ಅಂದ್ರೆ ನಿಮ್ಮ ಭಾಗದಲ್ಲೇ ಸಾಕಷ್ಟು. ಹೌದು ಗುರುಜಿ. ಪ್ರತಿಯೊಬ್ಬರ ಮನೆ ದೇವರು ನಾಗ. ನಿಮ್ಗೆ ಕಾಲ್ ಮಾಡ್ತಿದ್ದೇವೆ, ಲೈನೇ ಸಿಗ್ತಿರ್ಲಿಲ್ಲ, ಇವತ್ತು ತುಂಬಾ ಖುಷಿ ಆಗ್ತಿದೆ. ಒಳ್ಳೇದಾಗ್ಲಿ ಮಗು, ಹೇಳಮ್ಮ. ಗುರುಜಿ, ನನ್ ಮದುವೆ ಬಗ್ಗೆ ಕೇಳಕ್ಕಿತ್ತು ಗುರುಜಿ. ಮದುವೆ ಪ್ರಯತ್ನ ಮಾಡ್ತಿದಾರ ಮನೇಲಿ? ತುಂಬಾ ವರ್ಷದಿಂದ ಪ್ರಯತ್ನ ಮಾಡ್ತಿದ್ದಾರೆ, ಅದು ಯಾವ್ದು ಒಂದು ಆಗ್ತಿಲ್ಲ. ನೋಡ್ತಾರೆ ಆಮೇಲೆ ಹೋಗ್ತಾರೆ. ಆದ್ರೆ ಇವತ್ತು ನಾಗರ ಪಂಚಮಿ ದಿವಸ ಈ ನಿಮ್ಮ ಅಣ್ಣನಿಗೆ ಫೋನ್ ಮಾಡಿದ್ಯಾ? ನೀನು ಅಣ್ಣ ಅಂತ ತಿಳ್ಕೊ, ನಾನು ಹೇಳ್ತಿದ್ದೀನಿ, ನಿನ್ನ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ನಿನ್ನ ಸ್ವರತರಂಗದಲ್ಲಿ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇನ್ನು ಮುಂದಿನ ಭವಿಷ್ಯತ್ತು ಬಹಳ ಚೆನ್ನಾಗಿದೆ. ಅಪ್ಪ ಅಮ್ಮ ಇನ್ನು ಮುಂದೆ ಸ್ವಲ್ಪ ಪ್ರಯತ್ನ ಮಾಡಿದ್ರು ಅತಿ ಶೀಘ್ರವಾಗಿ ನಿನ್ನ ವಿವಾಹ ಯೋಗ ಬರುತ್ತೆ. ನಿನ್ನ ಸ್ವರತರಂಗದಲ್ಲಿ ಅತಿ ಶೀಘ್ರವಾಗಿ, ಇನ್ನು ಲೇಟ್ ಇಲ್ಲ. ಯಾಕೆಂದ್ರೆ ನಾಗರ ಪಂಚಮಿ ಇವತ್ತು ನೀನು ಹೋಗಿ ನಾಗದೇವರನ್ನ, ನಿಮ್ಮ ಮನೆ ದೇವರನ್ನ ನೀವು ಪ್ರಾರ್ಥನೆ ಮಾಡು. ಖಂಡಿತ ನಿನ್ನ ಲಗ್ನದಲ್ಲಿರ್ತಕ್ಕಂಥ ಏನೇ ದೋಷಗಳಿದ್ರು ದೂರ ಆಗಿ ಅತಿ ಶೀಘ್ರವಾಗಿ ವಿವಾಹವಾಗ್ತಕ್ಕಂಥ ಯೋಗ ಫಲ ನಿನ್ನ ಸ್ವರತರಂಗದಲ್ಲಿದೆ. ಒಳ್ಳೇದಾಗ್ಲಿ ಮಗು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಜ್ಯೋತಿ ಅವರೇ ಅಂತ ಹೇಳ್ತಾ, ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಮಹತ್ವದ ಉಪಯುಕ್ತವಾದ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ಒಳ್ಳೇದಾಗ್ಲಮ್ಮ. ವೀಕ್ಷಕರೇ, ಮತ್ತೆ ಭೇಟಿಯಾಗೋಣ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.